ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ನಮಾಮಿ ಗೌಡಪಾದಂಚ ಶಂಕರಂ ಶ್ರೀಸುರೇಶ್ವರಂ ಸ್ವಾಮಿನಂ ಸಚ್ಚಿದಾನಂದಮಿಂದ್ರಂ ತಂ ಜ್ಞಾನರೂಪಿಣೇ. ಓಂ ನಾರಾಯಣ ನಾರಾಯಣ ನಾರಾಯಣ. ಇವತ್ತು ವಿಶುದ್ಧ ವೇದಾಂತ ಸಾರ, ಅದರಿಂದ ಅದನ್ನೇ ಹೇಳೋಣ ಕನ್ನಡದಲ್ಲಿ. ಶಿಷ್ಯನ ಪ್ರಶ್ನ ಹೀಗಿತ್ತು: ಯೇಷಾಂ ಯಜ್ಞದಾನ ತಪೋರೂಪಂ ಕರ್ಮ ನಾಸ್ತಿ. ಅಂದರೆ ತೈಹಿ ಕಥಂ ಭಗವಾನ್ ಅಭ್ಯರ್ಚನೀಯ. ಯಜ್ಞ ದಾನ ತಪಸ್ಸು ಈ ಮೂರು ಕರ್ಮಗಳು ಆಸ್ ಎ ಡ್ಯೂಟಿ, ಆಸ್ ಎ ಕರ್ತವ್ಯ ಎಂದು ಹೇಳುತ್ತದೆ. ಅಂದರೆ ಇಟ್ ಈಸ್ ಸಮಥಿಂಗ್ ಲೈಕ್, ನೋಡಿ, ಯಾವುದೇ ಒಂದು ಸಂಸ್ಥೆಗೆ ನೀವು ಸದಸ್ಯರಾದರೆ ಅಥವಾ ಒಂದು ವಿದ್ಯಾ ಕೋರ್ಸ್ ಕಾಲೇಜಿಗೋ ಶಾಲೆಗೋ ಸೇರಿಕೊಂಡರೆ ನಿಮಗೆ ಕೆಲವು ನಿಯಮಗಳಿರುತ್ತವೆ. ಆ ನಿಯಮಗಳನ್ನು ಆಚರಿಸ್ತಾ ಇರ್ತಾರೆ. ಹಾಗೆಯೇ ಒಂದು ಆಶ್ರಮ ಎಂಬುದು ಒಂದು ದೀಕ್ಷಾ, ಒಂದು ಕೋರ್ಸ್ ಹಾಗೆ ಅಲ್ಲವೇ? ಒಂದು ಬ್ರಹ್ಮಚರ್ಯ, ಒಂದು ಆಶ್ರಮ. ಹೇಗೆ ಒಂದು ಕಾಲೇಜಿಗೆ ಸೇರಿಕೊಂಡರೆ ಈಗ ಅವರಿಗೆ ಡೈಲಿ ರೊಟೀನ್ ಇರುತ್ತದೆ, ಡಿಸಿಪ್ಲಿನ್ ಇರುತ್ತದೆ, ಲರ್ನಿಂಗ್ ಇರುತ್ತದೆ. ಈಗ ಅವರಿಗೆ ಸುಮ್ಮನೆ ತನ್ನ ಬ್ರಹ್ಮಚರ್ಯ ವಿದ್ಯಾರ್ಥಿ ಜೀವನಕ್ಕೆ ವಿರುದ್ಧವಾಗಿರುವ ಕೆಲಸ ಮಾಡುವ ಹಾಗಿಲ್ಲ. ಏಕೆ ಮಾಡಿದ್ದರೆ ಅದಕ್ಕೆ ಅವರಿಗೆ ದೋಷ ಬರುತ್ತದೆ. ತನ್ನ ಡಿಸಿಪ್ಲಿನ್, ತನ್ನ ಗೋಲ್ ಇಟ್ಕೊಂಡು ಅದಕ್ಕೆ ಅನುಗುಣವಾಗಿ ಒಂದು ಪರ್ಸನಲ್ ಲೈಫ್ ಆ್ಯಂಡ್ ಸೋಷಲ್ ಲೈಫ್ ಆ್ಯಂಡ್ ಅಧ್ಯಯನ, ಹಾರ್ಡ್ ವರ್ಕಿಂಗ್, ಲೈಬ್ರರಿ, ಸ್ಟಡಿ, ಲರ್ನಿಂಗ್ ಅದೆಲ್ಲ ನಡೆಯುತ್ತದೆ. ಗೃಹಸ್ಥನಿಗೆ ಹಾಗೆ, ವಾನಪ್ರಸ್ಥನಿಗೆ ಹಾಗೆ, ಸನ್ಯಾಸಿಗೆ ಹಾಗೆ. ತಮ್ಮ ತಮ್ಮ ಧರ್ಮ ಅಂದರೆ ಆಶ್ರಮ ಅಂದರೆ ಒಂದು ಡಿಸಿಪ್ಲಿನ್, ಒಂದು ಗುರಿ ಇಟ್ಕೊಂಡು ಅದಕ್ಕೋಸ್ಕರ ಮಾಡುತ್ತಾ ಇರುವುದನ್ನು ಆಶ್ರಮ ಹೇಳ್ತಾರೆ. ಸೊ ಆಶ್ರಮ ಎಂಬುದು ಒಂದು ಕಮಿಟೆಡ್ ವೇ ಆಫ್ ಲೈಫ್ ವಿತ್ ಸರ್ಟನ್ ಪರ್ಪಸ್. ಇಟ್ ಎ ಮಲ್ಟಿಪಲ್ ಪರ್ಪಸ್ ಇನ್ ಫ್ಯಾಕ್ಟ್, ಅಲ್ಲವೇ? ಅಂದರೆ ಅದರಲ್ಲಿ ಮಲ್ಟಿಪಲ್ ಡಿಸಿಪ್ಲಿನ್ ಪರ್ಪಸ್. ಓಕೆ, ಮಲ್ಟಿಪಲ್ ಪರ್ಪಸ್ ಹೇಳುವಕ್ಕಿಂತ ಮಲ್ಟಿಪಲ್ ಡಿಸಿಪ್ಲಿನ್ ಇರುವಂಥದ್ದು ಒಂದು ಆಶ್ರಮ ಧರ್ಮ. ಆದ್ದರಿಂದ ಯಾರಿಗೆ ಇಂಥದ್ದು ಆಶ್ರಮ ಧರ್ಮ ಇಲ್ಲವೋ, ಯಾವುದೋ ಕಾರಣ, ಅನೇಕ ಕಾರಣಗಳು, ಆದ್ದರಿಂದ ಅವರಿಗೇನು ಗತಿ ಅಂದರೆ, ನೀವು ಉದಾಹರಣೆಗೆ ಹೇಳ್ತೀವಿ, ನೀವು ಒಂದು ದೀಕ್ಷೆ ತಗೊಂಡರೆ ಅವರಿಗೆ ಡಿಸಿಪ್ಲಿನ್ ಇರುತ್ತದೆ. ಯಾವ ದೀಕ್ಷೆ ಇಲ್ಲದಿದ್ದರೆ ಏನು ಡಿಸಿಪ್ಲಿನ್, ಅಲ್ಲವೇ? ಅಥವಾ ಯಾರೊಂದು ಕಾಲೇಜಿಗೆ ಸೇರಿಕೊಳ್ತಾರೋ ಅವರಿಗೆ ವಿದ್ಯೆ ಬರುತ್ತದೆ, ಅದಕ್ಕೆ ಒಂದು ಟೈಮ್ ಟೇಬಲ್ ಇರುತ್ತದೆ, ಕೆಲಸ, ಇಂಟರ್ಯಾಕ್ಷನ್, ಲರ್ನಿಂಗ್ ಎಲ್ಲ ಇರುತ್ತದೆ. ಯಾರು ಕಾಲೇಜ್ಗೆ ಹೋಗಲ್ಲವೋ ಅವರಿಗೇನು ವಿದ್ಯೆ ಬರಲ್ಲವಾ? ಪ್ರಶ್ನೆ. ಯಾರು ಶಾಲೆಗೆ ಹೋಗಲ್ಲವೋ ಅವರಿಗೇನು ನಾಲೇಜೇ ಬರಲ್ಲವಾ? ಬರುತ್ತದೆ, ನಿನಗೆ ಜಿಜ್ಞಾಸ ಇದ್ದರೆ. ಉತ್ತರ ಏನು ಹೇಳ್ಕೊಡ್ತಾರಂದರೆ, ಅನಾಶ್ರಮಿಣಾಮಪಿ ವಿದ್ಯಾಧಿಕಾರೋ ಅಸ್ತೇವ. ಎರಡು ಬಗೆ ಜನರು ಕಂಡು ಬರುತ್ತಾರೆ. ಶಾಲೆಗೆ ಹೋಗಿ ಕಲಿತುಕೊಂಡಿರುವವರು ಕೆಲವರಿದ್ದರೆ, ಶಾಲೆಗೆ ಹೋಗದಿದ್ದರೂ ತಮ್ಮ ತಮ್ಮ ಪರ್ಸನಲ್ ರುಚಿಯಿಂದ ಅದು ಗಮನಿಸಿ ಇದು ಗಮನಿಸಿ, ಅವರನ್ನು ಕೇಳಿ ಇವರನ್ನು ಕೇಳಿ ಗಮನಿಸಿ ನೋಡಿ ನೋಡಿ ತಿಳ್ಕೊಂಡವರು ಕೆಲವರು ತುಂಬ ವಿದ್ಯಾವಂತರು ಕಂಡು ಬರ್ತಾರೆ, ಯಾವ ಶಾಲೆಗೆ ಹೋಗದೇ ಇರುವವರು, ಅಲ್ಲವೇ? ಅಂದರೆ ಏನು? ಇದರಿಂದ ಶಾಲೆಗೆ ಹೋಗದಿದ್ದವರು ಎಷ್ಟೋ ವಿದ್ಯಾವಂತರು, ತಿಳುವಳಿಕೆ ಇರುವವರು ಕಂಡು ಬರ್ತಾರೆ. ಇದು ನೋಡಿ ಶಾಲೆಗೆ ಹೋಗಬೇಕಾಗಿಲ್ಲ, ನೀವೇ ಕಲಿತುಕೊಳ್ಳಬಹುದು ಎಂದು ನಿಯಮ ಮಾಡೋಕ್ಕಾಗ್ತದೆ? ನಿಯಮ ಮಾಡೋಕ್ಕಾಗಲ್ಲ. ಏಕೆಂದರೆ ಶಾಲೆಗೆ ಹೋಗಿ ಕಲಿತುಕೊಳ್ಳುವುದು ಒಂದು ನಿಯಮ, ಒಂದು ಸುವ್ಯವಸ್ಥಿತ ನಿಯಮ, ಒಂದು ಸಿಸ್ಟಮೆಟಿಕ್ ಪದ್ಧತಿ. ಆದರೆ ಕೆಲವರು ಯಾವುದೋ ಒಂದು ಕಾರಣದಿಂದ
ಜಸ್ಟ್ ಇದು ಉಲ್ಟಾ ಇದೆ. ಯಾವುದೋ ಒಂದು ಕಾರಣದಿಂದ ಅವರು ಶಾಲೆಗೆ ಹೋಗದಿದ್ದರೂ ಅವರಲ್ಲಿರುವಂಥ ಅಷ್ಟು ಗಟ್ಟಿಯಾದ ಜಿಜ್ಞಾಸ ಇರುವುದರಿಂದ ತಾನೇ ಗಮನಿಸಿ ಅವರನ್ನು ಕೇಳಿ ಇವರನ್ನು ಕೇಳಿ ಅದು ನೋಡಿ ಇದು ನೋಡಿ ಏನೋ ಹೀಗೆ ಕಲ್ತ್ಕೊಂಡು ಮಹಾ ವಿದ್ಯಾವಂತರು ತಿಳುವಳಿಕೆ ಇರುವವರಾಗ್ತಾರೆ. ಆದರೆ ಅದು ಎಕ್ಸೆಪ್ಷನ್. ಏಕೆಂದರೆ ಎಲ್ಲರಿಗೆ ಆಗಲ್ಲ. ಯಾರೋ ಕೆಲವರು ಅತ್ಯಂತ ಉತ್ತಮ ಜಿಜ್ಞಾಸ, ಉತ್ತಮ ಹಾರ್ಡ್ ವರ್ಕ್ ಇರುವವರಿಗೆ ಕೆಲವರಿಗೆ ಆಗುತ್ತದೆ. ಯು ಫೈಂಡ್ ರೇರ್ಲಿ ಫ್ಯೂ ಪೀಪಲ್ ವಿ ಫೈಂಡ್ ದಮ್. ಅಂದರೆ ಪ್ರತಿಯೊಂದು ನಿಯಮದಲ್ಲಿ ಕೆಲವು ಎಕ್ಸೆಪ್ಷನ್ಸ್ಗಳು, ಅಪವಾದಗಳಿರುತ್ತವೆ. ಆದರೆ ಇಲ್ಲ ಎಂದಲ್ಲ. ಇದು ನಮ್ಮ ಶಾಸ್ತ್ರ ಹೇಳುವುದೇನೆಂದರೆ, ಒಂದು ಪದ್ಧತಿ ಹೇಳಿದ್ದು ಹೆಚ್ಚಿನ ಜನರಿಗೆ ಅನುಕೂಲವಾಗಿರಲಿ ಎಂದು. ಆದರೆ ಅದಿಲ್ಲದಿದ್ದರೂ ಪಡ್ಕೊಂಡವರಿದ್ದಾರೆ. ಹಾಗೆಯೇ ಯಾರಿಗೆ ಆಶ್ರಮ ಧರ್ಮಗಳು ನಿಯಮಗಳಿಲ್ಲ ಅಂಥವರೇನು ಮಾಡ್ತಾರೆ, ಯು ಕ್ಯಾನ್ ಲಿವ್ ಇನ್ ದ ಕಂಪನಿ ಆಫ್ ದ ಪೀಪಲ್ ಹೂ ಆರ್ ಎಜುಕೇಟೆಡ್ ಆ್ಯಂಡ್ ಲರ್ನೆಡ್. ಅದರಿಂದ ಇಟ್ ಈಸ್ ಅನ್ ಇನ್ಫಾರ್ಮಲ್ ಎಜುಕೇಷನ್, ವಿ ಕಾಲ್ ಇಟ್ ಸಮಥಿಂಗ್ ಲೈಕ್ ಅನ್ ಎಕ್ಸ್ಟ್ರಾ ಕರಿಕ್ಯುಲರ್ ಎಜುಕೇಷನ್ ವಿ ಲರ್ನ್, ಅಲ್ಲವೇ? ಶಾಸ್ತ್ರದಲ್ಲಿ ಶಾಲೆಯಲ್ಲಿರುವ ಸಿಲೆಬಸ್ಗಿಂತ, ಪಠ್ಯಕ್ರಮಕ್ಕಿಂತ ಹೊರಗಿನದು ಗಮನಿಸಿ ಕಲ್ತುಕೊಳ್ತೀವಿ. ಈ ವ್ಯತ್ಯಾಸ ಕಂಡು ಬರ್ತದೆ. ಹಾಗೆ ಪಠ್ಯಕ್ರಮಕ್ಕಿಂತ ಹೊರಗೆ ಹೇಗೆ ಕಲ್ತುಕೊಳ್ತೀವೋ, ಅಥವಾ ವಿದ್ಯಾವಂತರ ಸನ್ನಿಧಿಯಲ್ಲಿದ್ದು ಅವರಿಗೆ ಸೇವೆ ಮಾಡುತ್ತಾ ಇದ್ದರೆ ಎಷ್ಟೋ ವಿಷಯಗಳು ಬರುತ್ತವೆ, ಅಲ್ಲವೇ? ಕೆಲವರು ಮಹಾವಿದ್ವಾಂಸರು, ವಿದ್ಯಾವಂತರಿದ್ದಾರೆ. ಅವರ ಜೊತೆಗೆ ಒಬ್ಬ ನಿಜವಾಗೇ ಇದ್ದಾನೆ. ಒಬ್ಬನು ಕವಿ, ತೆಲುಗು ಕವಿ. ಅವರು ಯಾವಾಗಲೂ ಪಂಡಿತ ಸಭೆಗಳಿಗೆ ಹೋಗುವುದು, ಕವಿತ್ವ ಬರೆಯುವುದು, ಓದುವುದು, ಪಂಡಿತ ಸಾಹಿತ್ಯ ಚರ್ಚಾ, ಕವಿತ್ವಗಳ ಚರ್ಚಾ. ಎಂದಿಗೂ ಅವರ ಜೊತೆಗೆ ಪಂಡಿತರು, ಕವಿಗಳು ಬರುತ್ತಾನೆ ಇರುತ್ತಾರೆ. ಇವರು ಆಲ್ಮೋಸ್ಟ್ 2-3 ದಿವಸಕ್ಕೆ ಒಂದು ದಿವಸ ಯಾವುದೋ ಒಂದು ಸಭೆಗೆ ಹೋಗುವುದು, ಚರ್ಚೆಗೆ ಹೋಗುವುದು. ಅವನ ಮಗ ಶಾಲೆಗೆ ಹೋಗಲಿಲ್ಲ. ಏನೋ 3ನೇ 5ನೇ ಕ್ಲಾಸ್ ಅಷ್ಟೇ. ಈಗ ಅಷ್ಟೇ ಅವರ ಅಪ್ಪ ಜೊತೆಗೆ ತಿರುಗುವುದು. 5-6 ವರ್ಷ ನಂತರ, 10 ವರ್ಷ ನಂತರ ಯಾರೋ ಹೇಳಿದ್ದಾರೆ, ಅಯ್ಯೋ ನಿಮ್ಮ ಮಗಕ್ಕೇನು ವಿದ್ಯೆನೇ ಕಲಿಸಲಿಲ್ಲ, ಅವ್ರಿಗೆ ಏನು ಶಾಲೆಗೆ ಹೋಗಲೇ ಇಲ್ಲ ಸರಿಯಾಗಿ, 5ನೇ 7ನೇ ಕ್ಲಾಸ್ ಅಷ್ಟೇ. ಇವರೇನು ಹೇಳಿದ್ದಾರೆಂದರೆ, ನನ್ನ ಜೊತೆಗೆ ಇರುವುದೇ ಅವರಿಗೆ ವಿದ್ಯೆ. ಹಾಗೇ ಆಯಿತು. ನಂತರ ಅವ್ರದ್ದು ಪಂಡಿತನೇ ಆದ, ಎಲ್ಲ ತಿಳ್ಕೊಂಡವನಾದ. ಹಾಗೆ ವೇದಾಂತದಲ್ಲಿಯೂ ಹಾಗೆ ಇರುತ್ತದೆ. ಕೆಲವರು ಶಾಸ್ತ್ರ ಪಂಡಿತರು ಇರುತ್ತಾರೆ. ಮಿಕ್ಕ ಜನರು ಸಿಸ್ಟಮೆಟಿಕ್ ಆಗಿ ಶಾಸ್ತ್ರ ಅಧ್ಯಯನ ಮಾಡದಿದ್ದರು ಅವರ ಜೊತೆಗೆ ವಾಸ ಮಾಡುತ್ತಾ ಇದ್ದರೆ ಅವರು ವೇದಾಂತ ಚರ್ಚೆಗಳೇ ಮಾಡುತ್ತಾರೆ. ಅಖಂಡಾನಂದ ಸ್ವಾಮೀಜಿ ಜೊತೆಗೆ ಅವರು ಮೊದಲು ಪಾಠ ಹೇಳುತ್ತಿದ್ದರು. ಪಾಠ ಅಂದರೆ ಪುಸ್ತಕ ಇಟ್ಕೊಂಡು ಭಾಷ್ಯ ಪಾಠ ಹೇಳುತ್ತಿದ್ದರು. ನಂತರ ತುಂಬ ವಯಸ್ಸು ಬಂದ ನಂತರ ಅವರಿಗೆ ಪುಸ್ತಕ ಪಾಠ ಹೇಳುವುದಿಲ್ಲ. ಅವರು ಲೈಬ್ರರಿ ಎಲ್ಲ ಶಾಸ್ತ್ರಗಳು ಅವರ ಮನಸ್ಸಿನಲ್ಲೇ ಇರುವುದು. ಎಷ್ಟೋ ಜೀವನವೆಲ್ಲ ಪಾಠ ಮಾಡಿದ ಎಷ್ಟೋ ಮಹನೀಯರು, ಸನ್ಯಾಸಿಗಳು, ವಿದ್ವಾಂಸರ ಜೊತೆಗೆ ಸತ್ಸಂಗತ್ಯನೂ ಮಾಡಿದ್ದ ಅನುಭವ ಇದೆ, ಎಲ್ಲ ಇದೆ. ಅವರು ಸುಮ್ಮನೆ ಹೊರಗೆ ಬಂದು ಕೂತಿದ್ದರೆ ಸಾಕು, ಜನರು ಬಂದು ಕೂತಿರುವುದು, ಏನೋ ಪ್ರಶ್ನೆ ಕೇಳುವುದು, ಏನೋ ಹೇಳುತ್ತಾ ಇರುವುದು. ಹಾಗೆ ಅವರ ಜೊತೆಗೆ ಇದ್ದರೆ ಸಾಕು, 2-3 ವರ್ಷ 5 ವರ್ಷ ಸರ್ವಶಾಸ್ತ್ರಗಳ ಜ್ಞಾನ ಬಂದು ಬಿಡ್ತವೆ. ಹೇಗೆ ಅಂದರೆ, ವಿದ್ಯಾವಂತರ ಸನ್ನಿಧಿಯಲ್ಲಿದ್ದರೆ ಅವರು ಮಾತಾಡುವ ಮಾತುಗಳು, ಚರ್ಚೆಗಳು, ಅದು ಕೇಳುತ್ತಾ ವಿದ್ವಾಂಸನೇ ಆಗಿಬಿಡ್ತಾನೆ. ಅಂದರೆ ಒಂದು ಸಿಸ್ಟಮೆಟಿಕ್ ಆಗಿ ಮಾಡುವುದು. ಇನ್ ಶಾರ್ಟ್, ಒಂದು ಮಾತಿನಲ್ಲಿ ಹೇಳಬೇಕಾದರೆ, ಸಿಸ್ಟಮೆಟಿಕ್ ಆಗಿ ಕಲಿಯುವುದು ಒಂದು ಪದ್ಧತಿ. ಸುಮ್ಮನೆ ನೋಡ್ತಾ ಸ್ವಲ್ಪ ಟೈಮ್ ಹೆಚ್ಚು ತಗೊಳ್ಳಬಹುದು. ಸಿಸ್ಟಮೆಟಿಕ್ ಕಲಿತುಕೊಂಡರೆ ಒಂದು ಬೇಗ ಆಗುತ್ತದೆ, ಹೆಚ್ಚಿನ ಪ್ರಾವೀಣ್ಯ ಆಗುತ್ತದೆ, ಸೂಕ್ಷ್ಮಗಳೆಲ್ಲ ಇರುತ್ತದೆ. ಅಥವಾ ಇನ್ಫಾರ್ಮಲ್ ಆಗಿ ಒಂದು ವಿಧಿವತ್ತು, ಇನ್ಫಾರ್ಮಲ್ ಅಂದರೆ ವಿಧಿವತ್ತು ಅಲ್ಲದೇ ಇದ್ದರೂ ಕಲಿಯುತ್ತಾ ಹೋದರೆ ಕೆಲವು ದಿವಸಕ್ಕೆ ಅದು ಆಗುತ್ತದೆ. ಆದರೆ ಎಲ್ಲರಿಗೂ ಆಗಲ್ಲ. ಕೆಲವರಿಗೆ, ಸೂಕ್ಷ್ಮ ಬುದ್ಧಿ ಇರುವವರಿಗೆ, ಹೆಚ್ಚಿನ ಜಿಜ್ಞಾಸೆ ಇರುವವರಿಗೆ ಆಗುತ್ತದೆ. ಹಾಗೆಯೇ ಇಲ್ಲಿ ಒಂದು ಆಶ್ರಮ ವ್ಯವಸ್ಥೆ ಇದ್ದರೆ ಒಂದು ಡಿಸಿಪ್ಲಿನ್, ಒಂದು ಸಿಂಪಲ್ ಉದಾಹರಣೆ ಹೇಳ್ತೀನಿ. ಒಬ್ಬನಿಗೆ ಕಾಲೇಜಿಗೆ ಹೋಗ್ತಾನೆ, ಓದಿಕೊಂಡ ನಂತರ ಅದು ಪಾಸ್ ಆದರೆ ನೆಕ್ಸ್ಟ್ ಕ್ಲಾಸ್, ಇನ್ನೊಂದು ಕ್ಲಾಸ್. ಕೆಲವೊಮ್ಮೆ ಏನಾಯಿತಂದರೆ, ಒಬ್ಬನಿಗೆ ಆ ಕ್ಲಾಸ್ನಲ್ಲಿ ಫೇಲ್ ಆದ, ಏನೋ ಆಗಿಬಿಟ್ಟ. ಅಥವಾ ಏನೋ ಇನ್ನೊಂದು ಕಾಲೇಜಿಗೆ ಅಡ್ಮಿಷನ್ ಸಿಗಲಿಲ್ಲ. ಹಿಂದಿನ ಕೋರ್ಸ್ ಮುಗಿಯಿತು, PUC ಮುಗಿಯಿತು, ಡಿಗ್ರಿಗೆ ಅಡ್ಮಿಷನ್ ಸಿಗಲಿಲ್ಲ. ಅವರೇನು ಹೇಳಿದ, ಆಯಿತು ಸುಮ್ಮನೆ ಇರೋಣ. ಮಿಕ್ಕ ಜನರು ಸಜೆಸ್ಟ್ ಮಾಡಿದ್ದರು, ನೋಡಿ
ಈ 1 ವರ್ಷ ಖಾಲಿ ಇದ್ದು ಮುಂದಿನ ವರ್ಷ ಸೇರ್ಕೊಳ್ತೀನಿ ಅಂತ. ಯಾರೋ ಸೀನಿಯರ್ ಜನರು ಅವರಿಗೆ ಏನು ಸಲಹೆ ಕೊಟ್ಟರಂದ್ರೆ, ನೋಡಿ, ಖಾಲಿ ಇರಬೇಡ, ಆ 1 ಇಯರ್ ಖಾಲಿ ಇರಬೇಡ, ಯಾವುದೋ ಒಂದು ಕೋರ್ಸ್ ಸೇರಿಕೊಂಡು ಸ್ವಲ್ಪ ಹಣ ವೇಸ್ಟ್ ಆದರೂ ಸೇರ್ಕೊ. ಏಕೆ ಎಂದು ಹೇಳಿದೆ ನಾನು. ಅವ್ರು ನನಗೆ ಭೇಟಿ ಆದ. ಏನೋ ಹೇಳಿದರು ಸೀನಿಯರ್, ಸುಮ್ಮನೆ ಇರಬೇಡ, ಯಾವುದೋ ಒಂದು ಕೋರ್ಸ್ ಸೇರ್ಕೊ, ನಂತರ ನಿಮಗೆ ಒಳ್ಳೆಯ ಕೋರ್ಸ್ ಸೇರಿದ ನಂತರ ಇದು ಮಧ್ಯದಲ್ಲೇ ಬಿಡಬಹುದು, ಬಟ್ ಸುಮ್ಮನೆ ಯಾವುದೋ ಒಂದು ಸೇರ್ಕೊ. ಏಕೆ? ನಿರಂತರ ಅಧ್ಯಯನ, ಚಿಂತನ, ಪುಸ್ತಕ ಓದುವುದು, ಡಿಸಿಪ್ಲಿನ್, ಸಮಯಕ್ಕೆ ಏಳುವುದು, ಸಮಯಕ್ಕೆ ಕಾಲೇಜಿಗೆ ಹೋಗುವುದು, ಜೊತೆಗೆ ಇರುವುದು, ಈ ಅಭ್ಯಾಸ ವಿದ್ಯಾರ್ಥಿ ಅಧ್ಯಯನ, ಚಿಂತನ, ಲರ್ನಿಂಗ್, ರೈಟಿಂಗ್, ನೋಟ್ಸ್ ಮೇಕಿಂಗ್, ಇದೇ ಮೂಡ್ನಲ್ಲಿದ್ದು ಬಿಡ್ತೀವಿ. ಇಲ್ಲದಿದ್ದರೆ ಡಿಸಿಪ್ಲಿನ್ ಹಾಳಾಗಿ ಬಿಡ್ತಾರೆ. ಒಂದು ವರ್ಷ ನೀವು ಖಾಲಿ ಗ್ಯಾಪ್ ಕೊಟ್ಟರೆ ಸಾಕು, ನೆಕ್ಸ್ಟ್ ವರ್ಷ ಆ ಹಾರ್ಡ್ ವರ್ಕ್ ಆಗಲ್ಲ, ಮುಂದಿನ ವರ್ಷ ಆ ಹಾರ್ಡ್ ವರ್ಕ್ ಆಗಲ್ಲ. ಅದಕ್ಕೋಸ್ಕರ ಎಷ್ಟೋ ಜನರು ವಿದ್ಯಾರ್ಥಿ ದಶ ಮುಗಿದ ನಂತರ ಅಧ್ಯಯನವೇ ಮಾಡಲ್ಲ. ಮಾಡಿದರೂ ಏನೇನೋ ಸ್ವಲ್ಪ ಕ್ಯಾಶುವಲ್ ಟಾಕ್ಸ್ ಕೇಳ್ತಾರೆ ಹೊರತು, ಪ್ರವಚನಗಳು ಅಲ್ಲಿ ಕೇಳ್ತಾರೆ ಹೊರತು, ಮತ್ತೆ ವಿದ್ಯಾರ್ಥಿ ಹೇಗೆ ಪುಸ್ತಕ ಇಟ್ಟುಕೊಂಡು ವಾಕ್ಯ ಓದಿ ನೋಟ್ಸ್ ಮಾಡಿದ ಹಾಗೆ ಕೇಳಿ ತಿಳ್ಕೊಂಡು ಮತ್ತೆ ಮನಸ್ಸಿನಲ್ಲಿ ಇಟ್ಕೊಂಡು ಮತ್ತೆ ಅಷ್ಟು ಇರಲ್ಲ. ಎಷ್ಟೋ ಜನರು ವಿದ್ಯಾರ್ಥಿಯಾಗಿರುವುದು ಶಾಲೆಗೋ ಕಾಲೇಜಿಗೆ ಹೋಗುವ ಹೊತ್ತಿಗೆ ವಿದ್ಯಾರ್ಥಿ ಇರುತ್ತದೆ. ಅದು ಮುಗಿದ ನಂತರ ಗೃಹಸ್ಥನಾದರೆ ಆ ಸೀರಿಯಸ್ ಅಧ್ಯಯನ ಬರುವುದೇ ಅಲ್ಲ. ಏಕೆ ಅಂದರೆ ಈ ಧರ್ಮ ಬೇರೆ, ಈ ಆಶ್ರಮ ಬೇರೆ, ಇದು ಗೃಹಸ್ಥಾಶ್ರಮ ಬೇರೆ, ಈ ಜವಾಬ್ದಾರಿ ಬೇರೆ, ಈ ಕೆಲಸನೇ ಬೇರೆ. ಅಂದರೆ ತಾತ್ಪರ್ಯ, ಈ ಉದಾಹರಣೆಗಳ ತಾತ್ಪರ್ಯವೇನೆಂದರೆ, ಒಂದು ಡಿಸಿಪ್ಲಿನ್ನಲ್ಲಿರುವಾಗ ಆ ಗುಣಗಳು ಅದು ಹೇಗೆ ಬರುತ್ತದೋ ಇನ್ನೊಂದು ಸಂದರ್ಭದಲ್ಲಿರುವಾಗ ಅದು ಬರಲ್ಲ. ಅದಕ್ಕೋಸ್ಕರ ಜನರಲ್ಲಿ ಒಂದು ಡಿಸಿಪ್ಲಿನ್, ಒಂದು ನಿಯಮಗಳು ಹೇಳಿಕೊಟ್ಟರು. ಆಶ್ರಮ ಎಂಬುದು ಒಂದು ಧರ್ಮ. ಅದಕ್ಕೋಸ್ಕರ ಬ್ರಹ್ಮಚರ್ಯ ಟೈಮ್ ಬಂದಾಗ ಉಪನಯನ ಮಾಡಿಬಿಡಿ. ಏಕೆ ಅಂದರೆ ಉಪನಯನ ಅಂದರೆ ಅದು ಏನೋ ರಿಚುವಲ್, ಏನೋ ಪೂಜೆ ಗೀಜ ಹಬ್ಬ ಅನ್ಕೊಳ್ತಾ ಇದೆ. ಪೂಜಾ ಅಲ್ಲ, ಹಬ್ಬ ಅಲ್ಲ, ಅದೊಂದು ದೀಕ್ಷಾ. ಓಕೆ, ಉಪನಯನ ಎಂಬುದು ದೀಕ್ಷಾ. ಉಪನಯನಕ್ಕೆ ಖರ್ಚು ಏನು ಹೇಳ್ತಾರೆ ಗೊತ್ತಾ? ನೆಪ, ಕುಂಟು ನೆಪಗಳು ಏನು ಹೇಳ್ತಾರೆ ಗೊತ್ತಾ? ಅದಕ್ಕೆ ಖರ್ಚು ಹೆಚ್ಚಾಗ್ತದೆ, ನೆಂಟರೆಲ್ಲ ಬರಬೇಕು, ಈಗ ಮುಹೂರ್ತ ಕೆಲವರು ಹೇಳ್ತಾರೆ ಮುಹೂರ್ತ ಸಿಗಲಿಲ್ಲ, ಕೆಲವರು ಹೇಳ್ತಾರೆ ಅದೇನು ನೆಂಟರೆಲ್ಲ ಬರಬೇಕು, ಅದಕ್ಕೆಲ್ಲ ತುಂಬ ಖರ್ಚಾಗುತ್ತದೆ. ಇದು ಖರ್ಚಿನ ಕೆಲಸ ಅಲ್ಲ. ಇದು ಮುಹೂರ್ತಗಳು ಸ್ವಲ್ಪ ಮಟ್ಟಿಗೆ ಇರುತ್ತವೆ, ಬಟ್ ಆದರೆ ಮುಹೂರ್ತವು ಯಾವುದೋ ಒಂದು ಅಲ್ಪ ಸ್ವಲ್ಪ ಮುಹೂರ್ತ ಸಿಕ್ಕೇ ಬಿಡ್ತದೆ. ಡೋಂಟ್ ವರಿ. ಇದು ಉಪನಯನ ಎನ್ನುವುದು ಮನುಷ್ಯನಿಗೆ ಸಂಸ್ಕಾರ, ದೇಹಕ್ಕೆ ಇಂದ್ರಿಯಗಳಿಗೆ ಸಂಸ್ಕಾರ, ದೇಹಕ್ಕೆ ಸಂಸ್ಕಾರ, ಮನಸ್ಸಿಗೆ ಸಂಸ್ಕಾರ, ಜೀವನಿಗೆ ಸಂಸ್ಕಾರ. ಸಂಸ್ಕಾರ ಆದ ನಂತರ ನೀವು ಶಾಲೆಗೂ ಅಡ್ಮಿಷನ್ ಹೇಗೆ ಮಾಡ್ತಿರೋ, ಬ್ರಹ್ಮಚರ್ಯ ಜೀವನಕ್ಕೆ ಒಂದು ಅಡ್ಮಿಷನ್ ಶುರುವಾಯಿತು. ಆ ಉಪನಯನವಾಗಿರುವ ದಿವಸದಿಂದ ಮತ್ತೆ ಗೃಹಸ್ಥನಾಗುವ ದಿವಸವರೆಗೂ ಒಂದು ಡಿಸಿಪ್ಲಿನ್ವಾಗಿ ಜೀವನ ಜೀವಿಸ್ತಾ ಇರುತ್ತಾನೆ. ಏಕೆ? ನಿರಂತರವಾಗಿ ಅಧ್ಯಯನದಲ್ಲಿದ್ದರೆ ಮನಸ್ಸು ಶಾರ್ಪ್ ಆಗಿರುತ್ತದೆ, ಮೆಮೊರಿ ಪವರ್ ಇರುತ್ತದೆ, ಚಿಂತನ ಇರುತ್ತದೆ, ಏಕಾಗ್ರತೆ ಇರುತ್ತದೆ. ಅದಕ್ಕೆ ಆಹಾರ ವಿಹಾರ, ಮಲಗುವುದೆಷ್ಟೊತ್ತಿಗೆ, ಏಳುವುದೆಷ್ಟೊತ್ತಿಗೆ, ಕೆಲವು ಕೆಲಸಗಳು, ಇದೆಲ್ಲ ಡಿಸಿಪ್ಲಿನ್ ಇರುತ್ತದೆ. ಗೊತ್ತಾ? ಇದಿಲ್ಲದಿದ್ದರೆ ಕೆಲವು ದಿವಸ ಇದೆಲ್ಲ ಬಿಟ್ಟರೆ ಏನಾಗುತ್ತದೆ? ಅಸ್ತವ್ಯಸ್ತ ಆಗ್ತದೆ ಟೈಮ್. ಅದರಿಂದ ಉಪನಯನ ಬೇಡ ಅಂದರೆ ಎಲ್ಲೇ ಹೋಗು, ಟೈಮ್ ಪಾಸು, ಎಂಟರ್ಟೈನ್ಮೆಂಟ್ ಮಾಡ್ಕೋ, ಎಷ್ಟೊತ್ತಿಗೆ ಏಳು, ಎಷ್ಟೊತ್ತಿಗೆ ತಿನ್ನು, ಎಷ್ಟೊತ್ತಿಗೆ ಅದರಿಂದ ಏನಾಗ್ತದೆ? ದೇಹೇಂದ್ರಿಯ ಮನಸ್ಸುಗಳಿಗೆ ಒಂದು ಶಿಸ್ತು ಇರಲ್ಲ. ಅದಕ್ಕೋಸ್ಕರ ಉಪನಯನ ಎಂಬುದು ನೀವು ಶಾಲೆಯಲ್ಲಿ ಅಡ್ಮಿಷನ್ ಹೇಗೆ ಮಾಡ್ತಿರೋ, ಇದು ಬ್ರಹ್ಮಚರ್ಯ ಆಶ್ರಮಕ್ಕೆ ಅಡ್ಮಿಷನ್. ಎಲ್ಲರಿಗೆ 8 ವರ್ಷ 6, 8, 9, 10 ಒಳಗೆ ಮಾಡಿಸಿ. ಏಕೆಂದರೆ ಅದರ ಜೊತೆಗೆ ಒಂದು ಡಿಸಿಪ್ಲಿನ್, ಕೆಲವು ನಡತೆ ಹೇಗಿರಬೇಕು, ಹೇಗೆ ಮಾತಾಡಬೇಕು, ಕೆಲವು ಡಿಸಿಪ್ಲಿನ್, ಇಂದ್ರಿಯಕ್ಕೆ ನಿಗ್ರಹ, ಮನಸ್ಸಿಗೆ ನಿಗ್ರಹ, ಇನ್ನೊಬ್ಬರ ಜೊತೆಗೆ ಅಡ್ಜಸ್ಟ್ ಆಗಬೇಕು, ಸೇವೆ ಮಾಡ್ಕೋ, ದೊಡ್ಡವರಿಂದ ಸೇವೆ ಮಾಡು, ಇನ್ನೊಬ್ಬರ ಮಾತು ಕೇಳು, ಕಲಿಯುವುದು ಮುಖ್ಯ. ಗುರು ಸೇವಾ, ಶಾಸ್ತ್ರಾಧ್ಯಯನ, ಸದ್ಗುಣಗಳು ಕಲಿಯುವುದು. ಜೀವನಕ್ಕೆ ಬೇಕಾಗಿರುವ ಜನರಲ್ ನಾಲೆಜ್, ಶಾಸ್ತ್ರಜ್ಞಾನ, ಪ್ರೊಫೆಷನಲ್ ಜ್ಞಾನ, ಆಧ್ಯಾತ್ಮಿಕ ಜ್ಞಾನ, 3. ಜನರಲ್ ನಾಲೆಜ್, ಪ್ರೊಫೆಷನಲ್ ನಾಲೆಜ್ ಆ್ಯಂಡ್ ಆಧ್ಯಾತ್ಮಿಕ ಜ್ಞಾನ, 3 ಬಗೆಯಾದ ಜ್ಞಾನಗಳು. ಇದು ಬ್ರಹ್ಮಚಾರಿ ಕಲಿಯತಕ್ಕದ್ದು. ಜನರಲ್ ನಾಲೆಜು ಕಲಿಯಬೇಕು, ಬಟ್ ಎಂಟರ್ಟೈನ್ಮೆಂಟ್ನಲ್ಲಿ ಟೈಮ್ ವೇಸ್ಟ್ ಮಾಡಬಾರದು. ಏನೋ ಅಲ್ಪ ಸ್ವಲ್ಪ ಇರುತ್ತದೆ, ಹೆಚ್ಚು ಹೋಗಬಾರದು. ವಿದ್ಯಾರ್ಥಿ ದಶ ಹೆಚ್ಚು ಎಂಟರ್ಟೈನ್ಮೆಂಟು ಮನೋರಂಜನಕ್ಕಲ್ಲ.
ಈ ಕಾಲದಲ್ಲಿ ನಮ್ಮ ಕ್ಲಾಸ್ಮೇಟ್ಸ್ ಹೇಳುತ್ತಿದ್ದರು, ಓ ಆ ಫಿಲ್ಮ್ಗೂ ಅದಕ್ಕಿದಕ್ಕೆ ಅದೇ ಏಕೆ ಅನಾವಶ್ಯಕ ಎಂದು ಹೇಳಿದ್ದರೆ ಏನು ಹೇಳ್ತಿದ್ರು ಗೊತ್ತಾ? ಓ ಸ್ಟೂಡೆಂಟ್ ಲೈಫೇ ಎಂಜಾಯ್ ಮಾಡುವುದು, ನಂತರ ಅಯ್ಯೋ ಯುಲ್ ಬಿಕಮ್ ವೆರಿ ಬ್ಯುಸಿ, ಯು ಕಾನ್ ಡೂ ಎನಿಥಿಂಗ್. ಸ್ಟೂಡೆಂಟ್ ಲೈಫ್ ಇಸ್ ಮೆಂಟ್ ಫಾರ್ ಎಂಜಾಯಿಂಗ್. ಇದು ನೋಡು ಮೂರ್ಖ ಬುದ್ಧಿ ಹೇಗಿದೆಯೋ ಜನರಿಗೆ. ವಿದ್ಯಾರ್ಥಿ ದಶ ಮೆಂಟ್ ಫಾರ್ ಎಂಜಾಯಿಂಗ್ ಅಂತೆ, ಇಂಡಲ್ಜಿಂಗ್ ಅಂತೆ. ಅಂದರೆ ಮನುಷ್ಯನಿಗೆ ಇಂದ್ರಿಯ ಮನಸ್ಸುಗಳಿಗೆ ಕೆಲವು ಅಭ್ಯಾಸಗಳು, ಕೆಲವು ಹ್ಯಾಬಿಟ್ಸ್ ಬಂದು ಬಿಟ್ಟರೆ ಬದಲಾಯಿಸುವುದು ಕಷ್ಟ. ಅದಕ್ಕೋಸ್ಕರ ಬಾಲ್ಯಕಾಲದಲ್ಲೇ ಕೆಲವು ಸ್ಕಿಲ್ಸ್ ಅಂದರೆ ರೈಟಿಂಗ್ ಸ್ಕಿಲ್, ರೀಡಿಂಗ್ ಸ್ಕಿಲ್, ಗುಡ್ ಲ್ಯಾಂಗ್ವೇಜ್ ಕೆಪಾಸಿಟಿ, ಕಮ್ಯುನಿಕೇಷನ್ ಸ್ಕಿಲ್ ಇತ್ಯಾದಿ, ಪುಸ್ತಕ ಓದುವುದು, ಅರ್ಥ ಮಾಡಿಕೊಳ್ಳುವುದು, ಇನ್ನೇನಾದರೂ ನಿಮ್ಮ ಪ್ರೊಫೆಷನಲ್ ಸ್ಕಿಲ್ ಅಂದರೆ ಕೆಲವು ನೈಪುಣ್ಯಗಳು, ಕೆಲವು ಡಿಸಿಪ್ಲಿನ್ಗಳು, ಇದೆಲ್ಲ ಪ್ರಾರಂಭಿಕ ವಿದ್ಯಾರ್ಥಿ ದಶೆಗಳಲ್ಲೇ, ಅಂದರೆ ಇಂದ್ರಿಯ ಮನಸ್ಸುಗಳು ಯಾವುದಕ್ಕೆ ಫಿಕ್ಸ್ ಆಗುವಕ್ಕೆ ಮುಂಚೆನೇ ಕಲಿಯುವುದಾಗುತ್ತದೆ. ಅದರಿಂದ ವಿದ್ಯಾರ್ಥಿ ದಶನೇ ಮುಖ್ಯ. ಆವಾಗಲೇ ಇದೆಲ್ಲ ಕಲಿಯಬೇಕು. ನಮ್ಮ ಶಾಸ್ತ್ರಕ್ಕೆ ಅನುಗುಣವಾಗಿ ಭೋಗ ಈಸ್ ಆಲ್ ಗಿವನ್ ಫಾರ್ ಗೃಹಸ್ಥ, ನಾಟ್ ಫಾರ್ ಬ್ರಹ್ಮಚಾರಿ. ಬ್ರಹ್ಮಚಾರಿ ಡಿಸಿಪ್ಲಿನ್, ಸದ್ಗುಣಗಳು ಕಲಿಯುವುದು, ನೈಪುಣ್ಯಗಳು, ವಿದ್ಯಾ ನೈಪುಣ್ಯ, ವೃತ್ತಿ ನೈಪುಣ್ಯಾದಿಗಳು ಕಲಿಯುವುದು, ಕೌಶಲ ನೈಪುಣ್ಯ, ಸ್ಕಿಲ್ಸ್ ಕಲಿಯುವುದು, ಜನರಲ್ ನಾಲೆಜ್ ಇರುತ್ತದೆ, ಶಾಸ್ತ್ರಜ್ಞಾನ ಇರುತ್ತದೆ, ಇನ್ನೇನು ಆಧ್ಯಾತ್ಮಿಕ, ಮೂರು ಸೇರಿಸ್ಕೊಂಡು ಕೆಲವು ಶಿಸ್ತುಗಳು ಕಲಿಯುವುದು. ಏಕೆಂದರೆ ಶಿಸ್ತುಗಳಿದ್ದರೆ ದಟ್ ವಿಲ್ ಬಿ ಹೆಲ್ಪ್ ಯು ಇನ್ ಎ ಲಾಂಗ್ ವೇ. ಹಾರ್ಡ್ ವರ್ಕಿಂಗ್ನಲ್ಲಿ ಒಂದು ಟೇಸ್ಟ್ ಬರಬೇಕು, ಡಿಸಿಪ್ಲಿನ್ ಆಗಿ ಕೆಲಸ ಮಾಡುವುದರಲ್ಲಿ ಒಂದು ಟೇಸ್ಟ್, ಮನಸ್ಸಿಗೆ ಒಂದು ಸಹಜ ರುಚಿ ಬಂದರೆ ಯು ಕ್ಯಾನ್ ವರ್ಕ್ ಹಾರ್ಡ್ ಫಾರ್ ಡೇಸ್ ಅಂಡ್ ಮಂತ್ಸ್ ಟುಗೆದರ್. ಇಲ್ಲದಿದ್ದರೆ ಒಂದು ದಿವಸ ಮಾಡಿದ್ದರೆ ಎರಡನೇ ದಿವಸಕ್ಕೆ ಹಬ್ಬ ತಡ್ಕೊಳ್ಳೋಕ್ಕಾಗಲ್ಲ, ಓಡಿ ಹೋಗುತ್ತಾನೆ, ಬಿಟ್ಟೇ ಓಡಿ ಹೋಗುತ್ತಾನೆ. ಬಿಕಾಸ್ ಕಾನ್ಸಂಟ್ರೇಷನ್ ಇಸ್ ಎ ಲಾಟ್ ಆಫ್ ಸ್ಟ್ರೇನ್ ಫಾರ್ ದ ಮೈಂಡ್. ಮನಸ್ಸನ್ನು ಏಕಾಗ್ರ ಮಾಡುವುದೇ ತುಂಬ ಸ್ಟ್ರೇನ್. ಅದು ಅಭ್ಯಾಸ ಆಗಬೇಕು. ಒನ್ಸ್ ಯು ಲರ್ನ್ ಇಟ್, ಅದರಲ್ಲಿ ಒಂದು ರುಚಿ ಬರುತ್ತದೆ. ರುಚಿ ಗೊತ್ತಾದರೆ ಏಕಾಗ್ರತದಲ್ಲಿಯೂ ಆನಂದ ಅಲ್ಲವೇ? ಹಾಗೆ ಅಂದರೆ ಗೃಹಸ್ಥಾಶ್ರಮ ಭೋಗಕ್ಕೋಸ್ಕರ ಇದೆ, ಆದರೆ ಇದೆಲ್ಲ ವಿದ್ಯಾರ್ಥಿ ದಶ ಕಲಿಯುವುದಕ್ಕೆ. ಓಕೆ, ಇದು ಕಲಿಯೋದಕ್ಕೆ. ಆದ್ದರಿಂದ ಗುರುಸೇವಾದಲ್ಲಿ ಕೆಲವು ಎಮೋಷನಲ್ ಕ್ವಾಲಿಟಿ ಕಲಿಯಬೇಕು, ಎಮೋಷನಲ್ ಮೆಚ್ಯೂರಿಟಿ. ಏಕೆಂದರೆ ನೆಗೆಟಿವ್ ಎಮೋಷನ್ಸ್ ಆಗಬಾರದು. ಫಿಸಿಕಲ್ ಡಿಸಿಪ್ಲಿನ್ ಅಂದರೆ ಒಂದು ರೊಟೀನ್, ಸರಿಯಾಗಿ ಡಿಸಿಪ್ಲಿನ್ ಇರುವುದು, ಶಿಸ್ತು, ಕೆಲವು ನೈಪುಣ್ಯಗಳು, ವಿದ್ಯಾ ನೈಪುಣ್ಯ, ವೃತ್ತಿ ನೈಪುಣ್ಯಗಳು ಕಲಿಯುವುದು, ಜೀವನಕ್ಕೆ ಬೇಕಾಗಿರುವ ನೈಪುಣ್ಯ. ಈ ಕಾಲದಲ್ಲಿ ಒಂದು ವೃತ್ತಿ ಎನ್ನುವುದು ವಿದ್ಯಾರ್ಥಿ ದಶದಲ್ಲಿ ನಿರ್ಣಯವಾಗುತ್ತಾ ಇಲ್ಲ. ಪೂರ್ವಕಾಲದಲ್ಲಿ ವರ್ಣ ಎಂಬುವುದು ತನ್ನ ತಾಯಿ ತಂದೆಯ ವೃತ್ತಿಯನ್ನು ಸ್ವೀಕರಿಸುವುದರಿಂದ ಯಾವ ಪ್ರೊಫೆಷನ್ ಟ್ರೈನಿಂಗ್ ಎನ್ನುವುದು ಈಸಿ ಟು ಡಿಸೈಡ್. ಈಗ ಯಾವ ಪ್ರೊಫೆಷನ್ ಆಗುತ್ತದೋ, ಯಾವುದು ಡಿಸಿಪ್ಲಿನ್ ಕಲಿಯಬೇಕೋ ಈಗ ಗೊತ್ತಾಗಲ್ಲ. ಏನೋ ಕಲಿಯುತ್ತಾ ಅದು ಇದು ಎಂಟರ್ಟೈನ್ಮೆಂಟ್ಗೆ ಟೈಮ್ ವೇಸ್ಟ್ ಮಾಡುತ್ತಾ ನಂತರ ಸೆಟ್ಲ್ ಆಗುತ್ತದೆ. ನಂತರ ಸೆಟ್ಲ್ ಆದ ನಂತರ ಡಿಸಿಪ್ಲಿನೇ ಇಲ್ಲ. ಏಕೆಂದರೆ ಯು ಲರ್ನ್ ಟು ಸಮಥಿಂಗ್ ಎಲ್ಸ್, ಒಂದು ಕಲಿಯುತ್ತಾನೆ ಇನ್ನೊಂದಕ್ಕೆ ಬರುತ್ತಾನೆ. ನೋಡಿ, ಪೂರ್ವ ಕಾಲದಲ್ಲಿ ಇವರು ಯಾವ ವೃತ್ತಿ ಇರುತ್ತದೋ, ಬ್ರಾಹ್ಮಣ ಈಸ್ ಗೋಯಿಂಗ್ ಟು ಬಿಕಮ್ ಎ ಪಂಡಿತ, ಯಜ್ಞಯಾಗ, ಟೀಚರ್, ಅದರಿಂದ ಟೀಚರ್ ಡಿಸಿಪ್ಲಿನ್ ಮೊದಲಿನಿಂದಲೇ ಹೇಳ್ಕೊಡ್ತಾರೆ. ಕ್ಷತ್ರಿಯ ಅವರು ಪರಿಪಾಲಕ ಆಗುತ್ತಾನೆ, ಮೊದಲಿನಿಂದಲೇ ಅಡ್ಮಿನಿಸ್ಟ್ರೇಷನು, ಕೆಲವು ವಿದ್ಯೆಗಳು, ಕೆಲವು ಎಕ್ಸ್ಟ್ರಾ ಸ್ಕಿಲ್ಸ್ ಹಿ ವುಡ್ ಲರ್ನ್ ಮೊದಲಿನಿಂದಲೇ. ಅಂದರೆ ಅವರವರ ವೃತ್ತಿ ಮೊದಲೇ ಗೊತ್ತಿದ್ದರೆ ವೃತ್ತಿಯೂ ಮೊದಲೇ ಹೇಳಕ್ಕಾಗುತ್ತದೆ. ಅದರಿಂದ ಚೆನ್ನಾಗಿ ನೈಪುಣ್ಯ ಬರುತ್ತಿತ್ತು. ಇಟ್ ಹ್ಯಾಡ್ ಸರ್ಟನ್ ಅಡ್ವಾಂಟೇಜ್. ಓಕೆ, ಹೀಗೆ ಎಮೋಷನಲ್ ರಿಲೇಷನ್ಶಿಪ್ನಲ್ಲಿ ಎಮೋಷನಲ್ ನೆಗೆಟಿವ್ ಎಮೋಷನ್ಸ್ ಇರಬಾರದು, ಈರ್ಷಾ, ದ್ವೇಷ ಇತ್ಯಾದಿಗಳು. ಅದನ್ನು ಪಾಸಿಟಿವ್ ಎಮೋಷನ್ಸ್ ಆಗಿ ಮಾಡುವುದು, ಅದು ಒಂದು ಡಿಸಿಪ್ಲಿನ್, ಇದು ಕಲಿಯತಕ್ಕದ್ದು. ಬುದ್ಧಿಗೆ ಯೋಚನ, ಸ್ಮರಣ ಶಕ್ತಿ, ವಿವೇಕ ಸಾಮರ್ಥ್ಯ, ನೀವು ಕಲಿತಿರುವ ವಿದ್ಯೆಗಳನ್ನು ಆಯಾ ಸಂದರ್ಭಕ್ಕೆ ಹೇಗೆ ಬಳಸುವುದು, ಇದು ಬೌದ್ಧಿಕ ಶಿಸ್ತು, ಬೌದ್ಧಿಕ ಎಜುಕೇಷನ್, ಬೌದ್ಧಿಕ ಡಿಸಿಪ್ಲಿನ್, ಫಿಸಿಕಲ್ ಡಿಸಿಪ್ಲಿನ್, ಕೆಲವು ನೈಪುಣ್ಯಗಳು, ಇದೆಲ್ಲ ಒಟ್ಟಾಗಿ ಸೇರಿಸಿರುವಂಥ ಕೋರ್ಸು. ಅದಕ್ಕೋಸ್ಕರ ವಿದ್ಯಾರ್ಥಿ ಇಸ್ ಎ ಕೋರ್ಸ್, ಇಸ್ ಎ ಲೈಫ್ ಸ್ಟೈಲ್. ಇಟ್ ಇಸ್ ನಾಟ್ ಸಿಂಪ್ಲಿ ಬುಕ್ಕಿಶ್ ಕೋರ್ಸ್ ಅಲ್ಲ, ಲೈಫ್ ಸ್ಟೈಲ್ ಆಲ್ಸೋ. ನಿಮ್ಮ ಜೀವನದ ವಿಧಾನ ಒಂದು. ಇದು ಆಶ್ರಮ ಎಂದು ಹೇಳಿದರು. ಆಶ್ರಮ ಅಂದ್ರೆ ಏನು? ಆಶ್ರಮ ಅಂದ್ರೆ ಬಿಲ್ಡಿಂಗ್ ಕಟ್ಕೊಂಡು ಕೂತಿರುವುದಲ್ಲ. ಈ ಕಾಲದಲ್ಲಿ ಉಪನಯನ ಅಂದ್ರೆ ಏನು ಮಾಡ್ತಾ ಇದ್ದಾರೆ? ಜನರಿಗೆ ಇಷ್ಟು ಕಾಮನ್ ಸೆನ್ಸ್ ಇಲ್ಲ, ದೊಡ್ಡ ದೊಡ್ಡ ವೇದಾಂತ ಕೇಳುವಕ್ಕೆ ಹೋಗ್ತಾರೆ.
ಯಾಕಂದರೆ ನಮ್ಮ ಕಲ್ಚರ್ ಕುರಿತು ನಮಗೆ ಜನರಲ್ ನಾಲೆಜೇ ಇಲ್ಲ ನಮ್ಮ ಜನರಿಗೆ. ಉಪನಯನ ಏಕೆ ಅಂದರೆ ಅದೊಂದು ಹಬ್ಬ ಅಂದ್ಕೊಳ್ತಾ ಇದ್ದಾರೆ, ಏನೋ ಖರ್ಚು ಮಾಡಿ ಎಲ್ಲರನ್ನು ಕರೆದು ಏನೋ ಮಾಡಿಸುವುದು ಮುಗಿಯುತ್ತದೆ. ಜನರು ಹೇಳ್ತಾರೆ, ಅದಕ್ಕೆ ಖರ್ಚಾಗ್ತದೆ, ಅದರಿಂದ ಬೇಡ. ಮದುವೆಗೆ ಒಂದು ದಿವಸ ಮುಂಚೆ ಉಪನಯನ ಮಾಡಿಬಿಟ್ಟು ಮದುವೆ ಮಾಡಿಬಿಡ್ತೀವಲ್ಲ, ಸಾಕು. ಅದೇನೋ ದೊಡ್ಡ ನಮ್ಮ ಸಂಸ್ಕೃತಿ ಅಂತ ಗೊತ್ತಾ, ಅವ್ರು ಏನು ನನಗೆ ಉಪದೇಶ ಮಾಡ್ತಾನೆ. ಇದು ನಮ್ಮ ಕುಟುಂಬದಲ್ಲಿ ಹಾಗೆ ಮಾಡಲ್ಲ. ನಾವು ಮದುವೆಗೆ ಒಂದು ದಿವಸ ಮುಂಚೆ ಮಾಡಿಬಿಡ್ತೀವಿ, ಆಯ್ತಲ್ಲ, ಚೆನ್ನಾಗಿ ನಡೆಯುತ್ತದೆ. ಅದು ಡಿಸಿಪ್ಲಿನಾ? ಅದು ಏನರ್ಥ ಆ ಮಾತಿಗೆ? ಅಂದರೆ ಡಿಸಿಪ್ಲಿನ್ ಒಂದು ಲೈಫ್ ಸ್ಟೈಲ್, ಕೆಲವು ಕಲಿಯುವುದೆಲ್ಲ ಈಗಪ್ಪ. ಯು ಕಾಂಟ್ ಸೇ ದಟ್ ಕಾಲೇಜ್ ಎಲ್ಲರೂ ಶಾಲೆಗೂ ಜುಲೈಯಲ್ಲಿ ಶಾಲೆ ಓಪನ್ ಆಗುವಾಗ ನೀವು ಶಾಲೆಯಲ್ಲಿ ಅಡ್ಮಿಷನ್ ಮಾಡ್ತಿರೋ, ಅಥವಾ ಮಾರ್ಚ್ ಏಪ್ರಿಲ್ಗೆ ಎಲ್ಲರೂ ಶಾಲೆ ಬಿಡುವಾಗ ಆವಾಗ ಹೋಗಿ ಅಡ್ಮಿಷನ್ ತಗೊಂಡು ನಾಳೆ ದಿವಸ ಅಡ್ಮಿಷನ್ ಲಾಸ್ಟ್ ಡೇ ಇರುತ್ತದೆ. ಈಗ ಶಾಲೆ ಮುಗಿಯುವ ದಿವಸ ನಾಡಿದ್ದಿನಿಂದ ಹಾಲಿಡೇಸ್ ಇದೆ, ಒನ್ ಡೇ ಬಿಫೋರ್ ಹೋಗಿ ಅಡ್ಮಿಷನ್ ತಗೊಂಡು ನೆಕ್ಸ್ಟ್ ಡೇ ಅಡ್ಮಿಷನ್ ಬಿಡಿಸ್ಕೊಂಡು ಹೋಗಿಬಿಡ್ತೀರಾ? ಏನು ಹಾಗೆ ಮಾಡ್ತೀರಾ? ಅದು ವಿದ್ಯೆ ಆಗುತ್ತದೆ? ಹಾಗೆ ಇದೆ. ಉಪನಯನ ಮದುವೆಗೆ ಒಂದು ದಿವಸ ಮುಂಚೆ ಮಾಡ್ತೀವಿ ಅಂದರೆ ಹಾಗೆ ಇದೆ. ಉಪನಯನ ಅಂದರೆ ಒಂದು ಕೈಂಡ್ ಆಫ್ ದೀಕ್ಷಾ, ವಿದ್ಯಾರ್ಥಿ ಜೀವನಕ್ಕೆ ಒಂದು ದೀಕ್ಷಾ. ಇದು ಗಂಡು ಮಗುಕ್ಕೆ ಅಲ್ಲ, ಹೆಣ್ಣು ಮಗುಕ್ಕೆ ಬೇಕು ಒಂದು ಬಗೆಯಾದ ದೀಕ್ಷಾ. ಓಕೆ, ಯಾವುದೋ ಒಂದು ಬಗೆಯಾದ ದೀಕ್ಷೆ ತಗೊಂಡು ಅದಕ್ಕೆ ಅನುಗುಣವಾಗಿ ವ್ಯಾಲ್ಯೂಸು, ಸದ್ಗುಣಗಳು, ಮೌಲ್ಯಗಳು, ಕೆಲವು ನಿಯಮಗಳು, ಕೆಲವು ಆಚಾರಗಳು, ಸ್ವಲ್ಪ ಹಾರ್ಡ್ ವರ್ಕಿಂಗ್ ಇರುತ್ತದೆ. ಬಟ್ ಅದು ಕಲ್ತುಕೊಳ್ತಾ ಇದ್ದರೆ ಒಬ್ಬ ಸಂಸ್ಕಾರವಂತ, ಬುದ್ಧಿವಂತ, ಪೂರ್ಣ ವ್ಯಕ್ತಿ ಆಗುತ್ತಾನೆ. ಅದಕ್ಕೋಸ್ಕರ ಪ್ರತಿಯೊಂದು ಆಶ್ರಮ ಅಂದರೆ ಒಂದು ಜೀವನದ ಗುರಿ ಇರುತ್ತದೆ, ಡಿಸಿಪ್ಲಿನ್. ಗೃಹಸ್ಥನಿಗೆ ಹಾಗೆ, ಅವರಿಗೆ ಜವಾಬ್ದಾರಿ ಇರುತ್ತದೆ, ಕುಟುಂಬ ಜನರು ನೋಡುವುದು, ತಾನು ಕಲಿಯುವುದು. ಬಟ್ ಎವ್ರಿ ಆಶ್ರಮ ಈಸ್ ಮೆಂಟ್ ಫಾರ್ ಲರ್ನ್ ಅಂಡ್ ಗ್ರೋ ಇನ್ ಲೈಫ್. ಜೀವನದಲ್ಲಿ ಕಲಿತುಕೊಳ್ಳುವುದು, ಬೆಳೆಯುವುದು. ಈ ಕಾಲದಲ್ಲಿ ಮದುವೆ, ಮ್ಯಾರೇಜ್, ಸೆಟ್ಲಿಂಗ್ ಅಂದರೆ ಎಂಟರ್ಟೈನ್ಮೆಂಟ್, ಎಂಜಾಯ್ಮೆಂಟ್, ಎಲ್ಲ ತಿರುಗುವುದು, ಹಣ ಖರ್ಚು ಮಾಡುವುದು, ಅಲ್ಲಿ ಹೋಗೋದು, ಇಲ್ಲಿ ಹೋಗೋದು, ಏನೋ ಅನ್ಕೊಳ್ತಾರೆ. ಇಟ್ಸ್ ನಾಟ್ ಜಸ್ಟ್ ಲೈಕ್ ದಟ್. ಇಟ್ ಈಸ್ ಎ ಕೋರ್ಸ್ ಆಫ್ ಲೈಫ್, ಲರ್ನಿಂಗ್ ಅಂಡ್ ಗ್ರೋಯಿಂಗ್. ಕಲಿಯುವುದು, ಬೆಳೆಯುವುದು, ಇನ್ನರ್ ಪರ್ಸನಾಲಿಟಿ, ವ್ಯಕ್ತಿತ್ವ ಬೆಳೆಯುವುದು, ಸಂಸ್ಕಾರ ಬೆಳೆಯುವುದು, ಬುದ್ಧಿವಂತನಾಗುವುದು. ಇದು ಏಕೆಂದರೆ ಜೀವನಿಗೆ ಎಷ್ಟೋ ತಪ್ಪುಗಳು, ದೋಷಗಳು, ಅಭಿಮಾನಗಳು, ಅಹಂಕಾರಗಳು, ಏನೇನೋ ಪ್ರಾಬ್ಲಮ್ಸ್ ಇರುತ್ತವೆ. ಗೃಹಸ್ಥ ಧರ್ಮ ಕಲಿಯುವುದು. ಚತುರ್ವಿಧ ಅರ್ಥ ಕಾಮ ಸ್ವಲ್ಪ ಇದ್ದರೂ ಕಲಿಯುವುದು ಅದರಲ್ಲಿ ಅಂತರ್ಭಾಗವೇ. ವಾನಪ್ರಸ್ಥನೂ ಕಲಿಯುತ್ತಾನೆ. ಅಂದರೆ ಆಶ್ರಮ ಎಂಬುದು ಒಂದು ಡಿಸಿಪ್ಲಿನ್, ಒಂದು ಲರ್ನಿಂಗ್ ಎಂದರ್ಥ. ಅದರ ಜೊತೆಗೆ ಒಂದು ಸಲ ಆಶ್ರಮ ದೀಕ್ಷೆ ತಗೊಂಡರೆ ಈಗ ಮಿಕ್ಕ ನಿಯಮಗಳು ಅದರ ಜೊತೆಗೆ ಬಂದೇ ಬಿಡ್ತವೆ. ಆದರೆ ಯಾರಿಗೆ ಆಶ್ರಮ ಇಲ್ಲವೋ, ದೀಕ್ಷೆ ತಗೊಂಡಿಲ್ಲವೋ, ಯಾವುದೋ ಒಂದು ಕಾರಣದಿಂದ, ಇದು ಎಕ್ಸೆಪ್ಷನಲ್ ಜನರಿಗೆ ಹೇಳ್ತಾ ಇದ್ದಾರೆ, ಸಾಮಾನ್ಯ ಅಲ್ಲ, ಅಪವಾದ ಕೆಲವರಿಗೆ. ಅಂಥವರಿಗೆ ಏನು ಅಂದರೆ, ಅಂಥವರಿಗೆ ಪರವಾಗಿಲ್ಲ. ನಿಮಗೆ ನಿಜವಾದ ಸೀರಿಯಸ್ನೆಸ್ ಇದ್ದರೆ, ಜಿಜ್ಞಾಸ ಇದ್ದರೆ ಅವರ ಸನ್ನಿಧಿಯಲ್ಲಿರಬಹುದು. ಯಾರು ಸನ್ನಿಧಿ? ಯಾರು ಆಲ್ರೆಡಿ ಕಲಿತುಕೊಂಡರೋ ಅವರ ಜೊತೆಗೆ ಇದ್ದು, ಸ್ವಲ್ಪ ದೂರದಿಂದ ಸ್ವಲ್ಪ ಡಿಸಿಪ್ಲಿನ್ ತಗೊಂಡು ನೀನೇ ಕೆಲವು ಮಾಡಿಕೊಂಡು, ಕೆಲವು ಶ್ರದ್ಧಾ ಭಕ್ತಿ ಸಾಧನಗಳು ಮಾಡಿಕೊಂಡು ನೀವು ಸಾಧಿಸಿಕೊಳ್ಳಬಹುದು. ಯಾರಿಗೆ ಶಾಲೆಗೆ ಹೋಗೋಕ್ಕಾಗಲ್ಲವೋ ಅವನನ್ನು ಬೇರೆ ಕಡೆಯಿಂದ ಪ್ರೈವೇಟ್ ಆಗಿ ಹೇಳಿಸಿಕೊಂಡು ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಕಲಿತುಕೊಂಡು ಸ್ವಲ್ಪ ಬರುತ್ತದೆ. ಅವರಷ್ಟು ಬರದಿದ್ದರೂ ಸ್ವಲ್ಪ ಚೆನ್ನಾಗಿ ಬರುತ್ತದೆ. ಹಾಗೆ ಅನಾಶ್ರಮಿಣಾಮಪಿ ವಿದ್ಯಾಧಿಕಾರೋ ಅಸ್ತೇವ. ಆಶ್ರಮ ಡಿಸಿಪ್ಲಿನ್ ಇಲ್ಲದಿದ್ದರೂ ಅವರಿಗೂ ವೇದಾಂತ ಶಾಸ್ತ್ರಕ್ಕೆ, ವೇದಾಂತ ಜ್ಞಾನಕ್ಕೆ ಅಧಿಕಾರವಿದೆ, ಯೋಗ್ಯತೆ ಇದೆ. ಹೇಗೆ? ತದುಕ್ತಂ ಭಗವತ್ಪಾದೈ. ಇದಕ್ಕೆ ಶಂಕರ ಭಾಷ್ಯದಲ್ಲಿ ಒಂದು ವಾಕ್ಯ ಇದೆ. ಇದಕ್ಕೆ ಶಂಕರಾಚಾರ್ಯರು ಹೀಗೆ ಹೇಳಿದ್ದಾರೆ ನೋಡಿ. ಏನು ಹೇಳಿದ್ದಾರೆ? ಅನಾಶ್ರಮಿತ್ವೇನ ವರ್ತಮಾನೋಪಿ ವಿದ್ಯಾಯಾಮ್ ಅಧಿಕ್ರಿಯತೆ ಕುತಃ ತದ್ದೃಷ್ಟೇ ರೈಕ್ವವಾಚಕ್ನವಿ ಪ್ರಭೃತೀನಾಂ ಏವಂ ಭೂತಾನಾಮಪಿ ಬ್ರಹ್ಮವಿತ್ವಶ್ರುತೇ ಇತಿ. ಅನಾಶ್ರಮಿ, ಆಶ್ರಮ ಇಲ್ಲದೆ, ಇನ್ಫ್ಯಾಕ್ಟ್ ಒಂದು ನಿಯಮ ಇದೆ ಗೊತ್ತಾ? ಅನಾಶ್ರಮೇ ನತಿಷ್ಠೇತ ದಿನಮೇಕಮಪಿ ದ್ವಿಜಃ. ಬ್ರಹ್ಮಚರ್ಯ ಆಶ್ರಮ ಮುಗಿದ ನಂತರ ಆಪ್ಷನ್ ಇದೆ, ಗೃಹಸ್ಥಾಶ್ರಮವ, ಸನ್ಯಾಸ, ನೈಷ್ಠಿಕ ಬ್ರಹ್ಮಚರ್ಯ. ಮೂರರಲ್ಲಿ ಯಾವುದೋ ಒಂದು. ನೈಷ್ಠಿಕ ಬ್ರಹ್ಮಚಾರ್ಯ ಕಂಟಿನ್ಯೂ ಆಗ್ತೀಯಾ, ಲೈಫ್ ಲಾಂಗ್ ಬ್ರಹ್ಮಚರ್ಯವೇ ಇರು, ಅದಕ್ಕೆ ಒಂದು ನಿಯಮ ದೀಕ್ಷಾ ಇಟ್ಕೊಂಡಿರು. ಅಥವಾ ಗೃಹಸ್ಥಕ್ಕೆ ಸೇರ್ಕೊ, ಅಥವಾ ಸನ್ಯಾಸ ಸೇರ್ಕೊ. ಮೂರರಲ್ಲಿ ಯಾವುದೋ ಒಂದು, ಲೈಫ್ ಲಾಂಗ್ ಬ್ರಹ್ಮಚರ್ಯ, ನೈಷ್ಠಿಕ ಬ್ರಹ್ಮಚರ್ಯ, ಅಥವಾ ಸನ್ಯಾಸಿ, ಅಥವಾ ಗೃಹಸ್ಥ. ಮೂರರಲ್ಲಿ ಯಾವುದೋ ಡಿಸೈಡ್ ಮಾಡಿಕೊಂಡು ಮುಂದೆ ಹೋಗು. ಹಿಂದಿನ ವಿದ್ಯಾರ್ಥಿ ದಶ ಬ್ರಹ್ಮಚರ್ಯ ಮುಗೀತು, ಗುರುಕುಲ ಮುಗಿಸ್ಕೊಂಡು ಬಂದ. ಏನು ಮಾಡ್ತಾ ಇದ್ದಾನೆ ಅಂದರೆ, ಈಗ ತಿರುಗುತ್ತಾನೆ, ಅಲ್ಲಿ ತಿರುಗುತ್ತಾನೆ, ಇಲ್ಲಿ ತಿರುಗುತ್ತಾನೆ, ಟೈಮ್ ಪಾಸ್ ಮಾಡ್ತಾನೆ. ಅದು ಹೆಚ್ಚು ದಿವಸ ಇರಬಾರದು ಅವರು ಹೇಳ್ತಾರೆ.
ಯಾವುದೋ ಒಂದು ದೀಕ್ಷೆ ತಗೊಂಡು ಮುಂದಿನ ಆಶ್ರಮ ತಗೊಂಡು ಮುಂದುವರಿಯು. ಅವರೇನು ಹೇಳ್ತಾರೋ ಗೊತ್ತಾ? ಅನಾಶ್ರಮೇನ ಅತಿಷ್ಠೇತ, ಒಂದು ಶ್ಲೋಕ ಇದೆ ಧರ್ಮಶಾಸ್ತ್ರ. ದಿನಮೇಕಮಪಿ ದ್ವಿಜ, ಒಂದು ದಿವಸ ಇರಬಾರದು. ಏಕೆ ಅಂದರೆ ಆ ಒಂದು ದಿವಸ ಆದರೂ ಹಿ ಬಿಕಮ್ಸ್ ಡಿಸಿಪ್ಲಿನ್ಲೆಸ್, ರೂಲ್ಲೆಸ್, ಅಸ್ತವ್ಯಸ್ತವಾಗಿ ಜೀವನ. ಹಾಗೆ ಅನಾಶ್ರಮಿ ಇದ್ದರೆ ಅದಕ್ಕೆ ಪ್ರಾಯಶ್ಚಿತ್ತ ಮಾಡಬೇಕು ಹೇಳ್ತದೆ ಶಾಸ್ತ್ರ. ಅಂದರೆ ನಮ್ಮ ಜೀವನ ಎಷ್ಟು ಡಿಸಿಪ್ಲಿನ್ ಆಗಿತ್ತು ನೋಡಿ ಪೂರ್ವಕಾಲದಲ್ಲಿ. ಅನಾಶ್ರಮೇನ ಅತಿಷ್ಠೇತ ದಿನಮೇಕಮಪಿ ದ್ವಿಜ. ಆದ್ದರಿಂದ ಆಯ್ತು ಬಿಡಿ. ಅನಾಶ್ರಮಿತ್ವೇನ ವರ್ತಮಾನ, ಯಾರಾದರೂ ಇದ್ದರೆ ಏನಾಗ್ತದೆ? ಅವರಿಗೂ ಬ್ರಹ್ಮವಿದ್ಯಕ್ಕೂ ಬ್ರಹ್ಮಜ್ಞಾನಕ್ಕೆ ಅಧಿಕಾರವಿರುತ್ತದೆ. ಏಕೆ ಅಂದರೆ, ಹೇಗೆ ಅಂದರೆ ಉಪನಿಷತ್ತುಗಳಲ್ಲಿ ಕೆಲವರು ಹಾಗೆ ಇದ್ದವರು ಕಂಡು ಬರ್ತಾರೆ. ಯಾರವರು? ರೈಕ್ವಾ ಛಾಂದೋಗ್ಯೋಪನಿಷತ್ತಿನಲ್ಲಿ 4ನೇ ಅಧ್ಯಾಯದಲ್ಲಿ, ರೈಕ್ವಾ 4ನೇ ಅಧ್ಯಾಯ ಪ್ರಾರಂಭದಲ್ಲಿ 4ನೇ ಅಧ್ಯಾಯದಲ್ಲಿ ಮೊದಲನೆಯದು ಪ್ರಸಂಗ, ಒಂದು ರೈಕ್ವನ ಕಥೆ ಬರುತ್ತದೆ. ಜಾನಶ್ರುತಿ ಎಂದು ರಾಜ. ರೈಕ್ವ ಒಬ್ಬವನು ಬ್ರಹ್ಮಚರ್ಯ ಮುಗಿಸ್ಕೊಳ್ತಾನೆ, ಗೃಹಸ್ಥನಾಗಲಿಲ್ಲ. ಆ ಮಧ್ಯ ಅಂತರಾಳ ಅವಸ್ಥಾ ಹೇಳ್ತಾರೆ. ಅಂತರಾಳ ಅಂದರೆ ಇನ್ ಬಿಟ್ವೀನ್. ಆ ಬ್ರಹ್ಮಚರ್ಯ ಅವಸ್ಥಾ ಮುಗಿಸ್ಕೊಂಡ, ಗೃಹಸ್ಥ ಧರ್ಮ ಇನ್ನು ಡಿಸಿಪ್ಲಿನ್ ಸಂಸ್ಕಾರ ಆಗಲಿಲ್ಲ, ದೀಕ್ಷಾ ಆಗಲಿಲ್ಲ. ಏಕೆ? ಮದುವೆ ಆದರೆ ಗೃಹಸ್ಥ ದೀಕ್ಷಾ, ಮದುವೆ ಆಗಲಿಲ್ಲ, ಸುಮ್ಮನೆ ಇದ್ದಾನೆ. ಆದರೂ ಒಳ್ಳೆಯ ಸಂಸ್ಕಾರವಂತನಾಗುವುದರಿಂದ ಹಾಗೆ ಜೀವಿಸಿದ್ದಾನೆ. ಹಾಗೆ ಜೀವಿಸಿ ಅವರು ಬ್ರಹ್ಮಜ್ಞಾನ ಪಡ್ಕೊಂಡ. ಅದರಿಂದ ರೈಕ್ವ ವಾಚಕ್ನವಿ ಪ್ರಭೃತಿನಾಂ. ವಾಚಕ್ನವಿ ಅಂದರೆ ಗಾರ್ಗಿ ಎಂಬುವಳು ವಚಕ್ನು ಮಹರ್ಷಿ ಮಗಳು. ಸ್ತ್ರೀಯರಿಗೆ ಅಷ್ಟು ಆಶ್ರಮ ವ್ಯವಸ್ಥೆ ಇಲ್ಲ, ದೀಕ್ಷಾ ಗುರುಕುಲ ವಾಸ ಅಂಥದ್ದೇನಿಲ್ಲ. ಅವಳು ತನ್ನ ಅಪ್ಪನಿಂದಲೋ ಅಥವಾ ಯಾರೋರಿಂದಲೋ ತಾನೂ ಸ್ವಲ್ಪ ಶಾಸ್ತ್ರಾದಿಗಳು ಕಲ್ತುಕೊಂಡರು. ಅವಳು ಶಾಸ್ತ್ರ ಸ್ವಲ್ಪ ಕಲ್ತುಕೊಂಡಳು. ಆದರೆ ಅವರಿನ್ನೂ ಗೃಹಸ್ಥ ಆಗಲಿಲ್ಲ. ಆದರೂ ಅವರದು ಅಷ್ಟೇ ಆಶ್ರಮ ಇಲ್ಲ. ಹಾಗಾದರೆ ಆಶ್ರಮ ಇಲ್ಲದವರಿಗೆ ಏನಿಲ್ಲವಾ? ಅವರಿಗೆ ಅಸ್ತವ್ಯಸ್ತವಾಗಿ ಜೀವಿಸಬೇಕಾ ಅಂದರೆ ಅಲ್ಲ. ಪೂರ್ವಕಾಲದಲ್ಲಿ ನಾನು ನೋಡಿದೆ, ಹಳ್ಳಿ ಜನರು ಯಾರು ಸುಮ್ಮನೆ ಓಡಾಡುವಕ್ಕೆ ಹುಡುಗ ತಿರುಗಬಾರದು. ಅವರು ಯಾವುದೋ ಒಂದು ಕೆಲಸದಲ್ಲಿರಬೇಕು. ಅಪ್ಪನ ಹತ್ತಿರ ಯಾವುದೇ ಒಂದು ಹುಡುಗರಿಗೆ ಹೇಳುತ್ತಿದ್ದರು, ಯಾವುದೋ ಒಂದು ಜವಾಬ್ದಾರಿ ಕೊಟ್ಟು ಯಾವುದೋ ಕಲಿಯುವುದು, ಕೃಷಿ ಕಾರ್ಯ ಅಥವಾ ಎಲ್ಲೋ ಒಂದು ಏನು ಹೇಳ್ತಾರೆ, ಕೆಲಸ ತಗೊಂಡು ಸಂಬಳ ತಗೊಂಡು ಕೆಲಸ ಮಾಡುತ್ತಾ ಇರಬೇಕು. ಅದರಿಂದ ಏನಾಗ್ತದೆ? ಡಿಸಿಪ್ಲಿನ್ ಇರುತ್ತದೆ, ಜವಾಬ್ದಾರಿ ಇರುತ್ತದೆ. ಕೆಲವು ಯಾರು ಏನಿಲ್ಲದಿದ್ದರೆ ತಿರುಗುತ್ತಾರೋ, ಮುಖ್ಯವಾಗಿ ಪೊಲಿಟಿಷಿಯನ್ಸ್ ಜೊತೆಗೆ ಅವರು ಯಾವ ಉದ್ಯೋಗ ಇಲ್ಲದೆ ಸುಮ್ಮನೆ ಪೋಷಣೆ ಮಾಡ್ತಾರೆ ಗುಂಡಾಗಳು. ಈಗ ದೋಸ್ ಫೆಲೋಸ್ ಆರ್ ಟೆರಿಬಲ್ ಫೆಲೋಸ್. ದೇ ವಿಲ್ ಕ್ರಿಯೇಟ್ ಪ್ರಾಬ್ಲಮ್ಸ್. ಯಾವ ಸಮಾಜದಲ್ಲಿ, ಯಾವ ಮತದಲ್ಲಿ ರೆಸ್ಪಾನ್ಸಿಬಿಲಿಟಿ ಇಲ್ಲದೆ ಹೀಗೆ ತಿರುಗುತ್ತಾರೋ, ದೇ ಆರ್ ದ ಆಂಟಿ ಸೋಷಿಯಲ್ ಫೆಲೋಸ್. ದೇ ವಿಲ್ ಕ್ರಿಯೇಟ್ ಪ್ರಾಬ್ಲಮ್ಸ್. ಗ್ರಾಮಕ್ಕೆ, ನಾನು ಹುಟ್ಟಿದ ಗ್ರಾಮದಲ್ಲಿ ಹೇಳುತ್ತಿದ್ದರು, ಗ್ರಾಮಕ್ಕೆ ಅವರು ಸುಮ್ಮನೆ ತಿರುಗುತ್ತಾ ಇದ್ದರೆ ಅವರಿಗೆ ಮದುವೆ ಮಾಡಿಬಿಟ್ಟು ಒಂದು ಉದ್ಯೋಗ ಕೆಲಸ ಕೊಟ್ಟು ಅವರಿಗೆ ರೆಸ್ಪಾನ್ಸಿಬಿಲಿಟಿ ಕೊಡಿ. ದೆನ್ ಅವರನ್ನು ಕೇಳಕ್ಕಾಗ್ತದೆ. ಈ ರೆಸ್ಪಾನ್ಸಿಬಿಲಿಟಿ ಮಾಡುತ್ತಾ ಇರೋರು ಅಸ್ತವ್ಯಸ್ತ ಆಗಿ ತಿರುಗಲ್ಲ. ಸುಮ್ಮನೆ ಊಟ ಸಿಗ್ತದೆ, ಜವಾಬ್ದಾರಿ ಇಲ್ಲ. ದಾಟ್ ಫೆಲೋ ವಿಲ್ ಬಿ ಆಂಟಿ ಸೋಷಿಯಲ್. ಇನ್ನೊಬ್ಬರಿಗೆ ಕ್ರಿಯೇಟ್ಸ್ ಪ್ರಾಬ್ಲಮ್. ಆ ಕಾಲದಲ್ಲಿ ಸಾಮಾಜಿಕ ವ್ಯವಸ್ಥೆಗೆ ಎಷ್ಟು ಚೆನ್ನಾಗಿತ್ತು ನೋಡಿ. ನಮ್ಮ ಜನರು ಹೇಳ್ತಾರೆ, ಈಗಲೇ ಸೊಸೈಟಿ ಮೋರ್ ಆರ್ಗನೈಸ್ಡ್, ಡಿಸಿಪ್ಲಿನ್ ಇದ್ದಂತೆ ಪೂರ್ವ ಕಾಲದಲ್ಲಿ ಅಸ್ತವ್ಯಸ್ತ ಇತ್ತಂತೆ. ನೋಡಿ ಹೇಗೆ ಹೇಳ್ತಾರೆ. ಒಂದು ವ್ಯವಸ್ಥೆ ಇರಬೇಕು. ಇನ್ಫ್ಯಾಕ್ಟ್ ನೋಡಿದ್ದೀವಿ, ಯಾರ್ಯಾರು ಸುಮ್ಮನೆ ಕಳ್ಳತನ ಮಾಡ್ತಾರೆ, ಗಲಾಟೆ ಮಾಡ್ತಾರೆ, ಹೊಡೆಯುತ್ತಾರೆ, ಏನೇನು ಅವರು ಯಾರು ಎಂದು ಬ್ಯಾಕ್ಗ್ರೌಂಡ್ ನೋಡಿದ್ದರೆ ಅವರಿಗೆ ಇಂಥದ್ದೇ. ತಾಯಿ ತಂದೆ ಇಲ್ಲ, ಅನಾಥರಾಗಿದ್ದರು, ಅಥವಾ ಯಾರೋ ಜವಾಬ್ದಾರಿ ಇಲ್ಲ, ಮದುವೆ ಆಗಲಿಲ್ಲ, ಅಥವಾ ಏನೋ ಒಂದಿಲ್ಲ, ಯಾವುದೋ ಒಂದು ಜವಾಬ್ದಾರಿ ಕೆಲಸ ತಗೊಳ್ಳದೆ ಅಸ್ತವ್ಯಸ್ತವಾಗಿ ವ್ಯಾಗಬೌಂಡಾಗಿ ತಿರುಗುವವರೇ ಇಂಥದ್ದು ಕೆಲಸ ಮಾಡ್ತಾರೆ. ಅದಕ್ಕೋಸ್ಕರ ಪೂರ್ವ ಕಾಲದಲ್ಲಿ ಯಾವುದೋ ಒಂದು ಆಶ್ರಮಕ್ಕೆ ಸೇರಿಕೊಳ್ಳಲಿ, ಯಾರೋ ಕೆಲವು ಎಕ್ಸೆಪ್ಷನ್ ಸಂದರ್ಭದಲ್ಲಿ ಆಗಿದ್ದರೆ ಅವರಿಗೂ ಕೆಲವು ಸಾಮಾನ್ಯ ನಿಯಮಗಳಿರುತ್ತವೆ ಎಂದು ತಾತ್ಪರ್ಯ. ರೈಕ್ವ ಎಂಬ ಒಬ್ಬ ಋಷಿಗೆ, ವಾಚಕ್ನವಿ ಒಂದು ಋಷಿಕ, ಇವಳು ಒಂದು ಋಷಿಕನೇ, ಮಹನೀಯಳೆ. ಇವಳಿಗೆ ವಚಕ್ನು ಋಷಿ ಮಗಳು ಗಾರ್ಗಿ ಎಂದು ಬೃಹದಾರಣ್ಯಕದಲ್ಲಿ ಬರುತ್ತದಲ್ಲ, ಯಾಜ್ಞವಲ್ಕ್ಯನನ್ನು ಪ್ರಶ್ನೆ ಮಾಡ್ತಾಳೆ ಅವಳ ಹೆಸರೇ ವಾಚಕ್ನವಿ.
ವಾಚಕ್ನವಿ ಅಂದರೆ ವಚಕ್ನು ಮಹರ್ಷಿ ಮಗಳು, ಅವಳ ಹೆಸರೇ ಗಾರ್ಗಿ ಎಂದು ಹೆಸರು, ಇನ್ನೊಂದು ಹೆಸರು. ಪ್ರಭೃತಿನ ಮುಂತಾದವರಿಗೆ ಆಶ್ರಮ ಧರ್ಮ ಇಲ್ಲದಿದ್ದರೂ ಬ್ರಹ್ಮಜ್ಞಾನಿಗಳೆಂದು ಕಂಡುಬರುತ್ತಾರೆ. ಉಪನಿಷತ್ತಿನಲ್ಲಿ ಅವರಿಗೆ ಆಶ್ರಮ ಧರ್ಮ ಇಲ್ಲದಿದ್ದರೂ ಕೆಲವು ಸಾಮಾನ್ಯ ಧರ್ಮಗಳಿರುತ್ತವೆ. ಬೇಸಿಕ್ ಧರ್ಮಗಳು ಯಾವುದು? ಮನುಷ್ಯ ಮಾತ್ರನಿಗೆ ಕೆಲವು ನಿಯಮಗಳಿರುತ್ತವೆ. ಆಶ್ರಮ ನಿಮಿತ್ತವಾಗಿ ಇರುವ ಕೆಲವು ನಿಯಮಗಳು, ಆಚಾರಗಳು, ನಡತೆ, ಶಿಸ್ತು ಬಂದು ಮನುಷ್ಯ ಮಾತ್ರನಿಗೆ ಕೆಲವು ನಿಯಮಗಳು, ಆಚಾರಗಳು, ಡಿಸಿಪ್ಲಿನ್. ಮನುಷ್ಯ ಮಾತ್ರ, ನೀವು ಯಾವುದೇ ಆಶ್ರಮ ಇರಲಿ, ಯಾವುದೇ ವರ್ಣ ಇರಲಿ, ಕೆಲವು ಸಾಮಾನ್ಯ ಧರ್ಮಗಳು ಇದ್ದೇ ಇರುತ್ತವೆ. ಉದಾಹರಣೆಗೆ ಜಪ, ಉಪವಾಸ, ಹಬ್ಬಗಳು, ಸತ್ಯ ಅಹಿಂಸಾದಿಗಳು, ನಿತ್ಯ ಸಂಧ್ಯಾವಂದನಾದಿಗಳು ಎಲ್ಲರಿಗಿರುತ್ತವೆ. ಅಂದರೆ ನಿತ್ಯ ಸಂಧ್ಯಾವಂದನ ಇಲ್ಲದಿದ್ದರೆ ಯಾವುದೋ ಒಂದು ಪ್ರಾರ್ಥನಾ ಮಂದಿರ ಹೋಗುವುದು, ದರ್ಶನ ಮಾಡುವುದು, ಏನೋ ಜಪ ಮಾಡಿಕೊಳ್ಳುವುದು, ಪಾರಾಯಣ ಮಾಡುವುದು, ಇದು ಎಲ್ಲರಿಗೂ ಸಮಾನ. ನೀವು ಯಾವುದೇ ಆಶ್ರಮ ಇರು, ಬ್ರಹ್ಮಚಾರಿರು, ಗೃಹಸ್ಥರು, ಸನ್ಯಾಸಿಯಾಗು, ಎಲ್ಲರೂ ಪ್ರತಿ ದಿವಸ ಯಾವುದೋ ಒಂದು ಓದುವುದು, ಸ್ವಲ್ಪ ಜಪ ಮಾಡುವುದು, ಭಗವಂತನ ಪೂಜಾ, ಮಂದಿರ ಇದ್ದರೆ ಹೋಗಿ ನಮಸ್ಕಾರ ಮಾಡಿಕೊಂಡು ಬರುವುದು, ಹಬ್ಬಗಳು ಬಂದಾಗ ಸ್ಪೆಷಲ್ ಪೂಜಾದಿಗಳು ಭಾಗವಹಿಸುವುದು, ಇದೆಲ್ಲ ಎಲ್ಲರಿಗೂ ಸಾಮಾನ್ಯ ನಿಯಮ ಅಲ್ಲವೇ? ಆದ್ದರಿಂದ ತೇಷಾಮಪಿ ಇವರಿಗೆ ಸಾಮಾನ್ಯ ನಿಯಮಗಳು ಯಾವುದಿರುತ್ತವೋ ಈ ಸಾಮಾನ್ಯ ನಿಯಮಗಳನ್ನೇ ಮನುಷ್ಯ ಮಾತ್ರನು ಪಾಲಿಸತಕ್ಕ, ಯಾವುದೇ ಆಶ್ರಮ ಎಂದು ವ್ಯತ್ಯಾಸ ಇಲ್ಲ, ಎಲ್ಲರೂ ಮನುಷ್ಯ ಮಾತ್ರರಾಗಿ ಸಾಮಾನ್ಯವಾಗಿ ಆಚರಿಸತಕ್ಕ ನಿಯಮಗಳನ್ನು, ಕರ್ಮಗಳನ್ನು, ಶ್ರದ್ಧಾಭಕ್ತಿಗಳನ್ನು ಆಚರಿಸಿದ್ದರೆ ಅವರಿಗೂ ನಿಷ್ಕಾಮವಾಗಿ ಅವರಿಗೂ ಅಂತಃಕರಣ ಶುದ್ಧಿಯಾಗಿ ಬ್ರಹ್ಮಜ್ಞಾನಕ್ಕೆ ಯೋಗ್ಯತೆ ಬರುತ್ತದೆ. ತೇಷಾಮಪಿ ವಿಧುರಾದಿ, ಇನ್ನೊಂದು ವಾಕ್ಯ ಉದಾಹರಿಸ್ತಾರೆ. ತೇಷಾಮಪಿ ವಿಧುರಾದೀನಾಂ ಅವಿರುದ್ಧೈ ಪುರುಷ ಮಾತ್ರ ವಿಧುರ. ವಿಧುರ ಅಂದರೆ ಗೊತ್ತಾ? ವಿಧುರಾನ ನನಗೆ ಸಂದೇಹ ಬರುತ್ತಾ ಇದೆ. ಒಂದು ನಿಮಿಷ, ಪ್ರಿಂಟಿಂಗ್ ಮಿಸ್ಟೇಕ್ ಅನಿಸುತ್ತಾ ಇದೆ. 3438. ಕರೆಕ್ಟ್, 3430 ವಿಧುರಾದೇ ಕರೆಕ್ಟ್. 3438. ಅಂದರೆ ಉದಾಹರಣೆಗೆ ವಿಧುರ ಅಂದರೆ ಯಾರು? ವಿಧುರ ಅವನು ಯಾರು? ವ್ಯಾಸನ ಪುತ್ರ, ಧೃತರಾಷ್ಟ್ರ ಪಾಂಡುರಾಜನ ತಮ್ಮ. ಆ ವಿಧುರ ದ ಅಲ್ಪಪ್ರಾಣ ಅದು ಬೇರೆ, ವಿಧುರ ಬೇರೆ. ವಿಧುರ ಮಹಾಪ್ರಾಣ, ಧ ಸೆಕೆಂಡ್ ಧ. ಎರಡನೆಯ ಧ ವಿಧುರ ಅಂದರೆ ಯಾರೋ ಗೊತ್ತಾ? ಪತ್ನಿ ತೀರಿಕೊಂಡವರು. ಅಂದ್ರೇನು? ಮುಂದೆ ಗೃಹಸ್ಥ ಇದ್ದ, ಪತ್ನಿ ಇದ್ದಲೇ ಅವರಿಗೆ ಯಜ್ಞಯಾಗಾದಿಗಳು ಮಾಡುತ್ತಾ ಡಿಸಿಪ್ಲಿನು, ಒಂದು ನಿಯಮ, ಜವಾಬ್ದಾರಿ ಇರುತ್ತದೆ. ಪತ್ನಿ ತೀರಿಕೊಂಡರೆ ಇವನಿಗೆ ಯಜ್ಞಯಾಗಾದಿಗಳು ಕರ್ಮಗಳಿಲ್ಲ, ಯಾವ ಕರ್ಮಗಳಿಲ್ಲ. ಹೇಗೆ ಪತಿ ತೀರಿಕೊಂಡಾಗ ಪತ್ನಿ ವಿಧವಾ ಹೇಗೆ ಆಗುತ್ತಾಳೋ, ವಿಧವಕಿ ನಿಯಮಗಳು ಒಂದು ಸನ್ಯಾಸಿ ಟೈಪ್ ಆಫ್ ನಿಯಮಗಳಿರುತ್ತವೆ ಹೊರತು ಗೃಹಸ್ಥನ ನಿಯಮಗಳಿಲ್ಲ. ಹಾಗೆ ವಿಧುರನಿಗೂ ಅಷ್ಟೇ, ಅವರಿಗೆ ಆಶ್ರಮ ಧರ್ಮ ಇಲ್ಲವಲ್ಲ, ಅವರ ಅನಾಶ್ರಮಿ ಆಗಿಬಿಡ್ತಾನೆ. ಪತ್ನಿ ಪ್ರಾಣ ಬಿಟ್ಟರೆ, ಪತ್ನಿ ತೀರಿಕೊಂಡರೆ ಇವನಿಗೇನಾಗ್ತಾನೆ? ವಿಧುರ ಆಗಿಬಿಡ್ತಾನೆ. ಯಾವ ಆಶ್ರಮ ಇಲ್ಲ, ಅಂತರಾಳ ಆಗುತ್ತಾನೆ, ಇನ್ ಬಿಟ್ವೀನ್. ಅವ್ರಿಗದು ಇಲ್ಲ, ಇದು ಇಲ್ಲ, ಅವನಿಗೇನು ಗತಿ? ತೇಷಾಂ ವಿಧುರಾದೀನಾಮ್ಯಪಿ, ಅಂಥವರಿಗಾದರೂ ಕೆಲವು ಸಾಮಾನ್ಯ ಧರ್ಮಗಳಿರುತ್ತವೆ. ಏನು? ಜಪ, ಉಪವಾಸ, ನಿತ್ಯ ಕರ್ಮ, ಶ್ರದ್ಧಾ, ಭಕ್ತಿ, ಮಂದಿರಾದಿ ದರ್ಶನ, ದೊಡ್ಡವರ ಸೇವಾ, ಇವೆಲ್ಲ ಇರುತ್ತವೆ. ಆದ್ದರಿಂದ ಈ ನಿಯಮಗಳನ್ನಾದರೂ ಶ್ರದ್ಧಾ ಭಕ್ತಿಯಿಂದ, ಭಗವತ್ ಸೇವಾ ಭಾವದಿಂದ, ಕರ್ಮಯೋಗ ಭಾವದಿಂದ ಮಾಡಿಕೊಂಡರೆ ಅವರಿಗೂ ಅಂತಃಕರಣ ಶುದ್ಧಿ ಆಗುತ್ತದೆ. ಅವಿರುದ್ಧೈ ಪುರುಷ ಮಾತ್ರ ಸಂಬಂಧಿಭಿ. ಭಾಷ್ಯಕಾರ, ಪುರುಷ ಮಾತ್ರ ಅಂದರೆ ಮನುಷ್ಯ ಮಾತ್ರನೂ ಆಚರಿಸತಕ್ಕ ನಿಯಮಗಳು. ಮನುಷ್ಯನಿಗೆ ಎರಡು ಬಗೆ ಇರುತ್ತದೆ. ಒಂದು ಆಶ್ರಮ ನಿಮಿತ್ತವಾಗಿ ಮಾಡತಕ್ಕ ನಿಯಮಗಳು, ವರ್ಣ ನಿಮಿತ್ತವಾಗಿ ಮಾಡತಕ್ಕ ಆಚಾರಗಳು. ಕೆಲವು ವರ್ಣ ಪಕ್ಕಕ್ಕಿಡು, ಆಶ್ರಮ ಪಕ್ಕಕ್ಕಿಡು, ಮನುಷ್ಯ ಮಾತ್ರನೂ ಆಚರಿಸತಕ್ಕ ಕೆಲವು ಸದ್ಗುಣಗಳು, ಸದಾಚಾರಗಳು. ಮನುಷ್ಯ ಮಾತ್ರ. ನೀವು ಯಾವುದೇ ಆಶ್ರಮ ಇರು, ಯಾವುದೇ
ವರ್ಣ ಇರು. ಮನುಷ್ಯ ಮಾತ್ರ ಆಚರಿಸತಕ್ಕ ಕೆಲವು ಸದ್ಗುಣಗಳು ಸದಾಚಾರಗಳಿರುತ್ತವೆ. ಅವುಗಳನ್ನು ಆಚರಿಸಿದ್ದರೂ ಶ್ರದ್ಧಾ ಭಕ್ತಿಯಿಂದ ನಿಮಗೆ ಅಂತಃಕರಣ ಶುದ್ಧಿ ಆಗುತ್ತದೆ ಈಶ್ವರಾರ್ಪಣ ಭಾವದಿಂದ. ಪುರುಷ ಮಾತ್ರ ಸಂಬಂಧಿ ಬಿಹಿ ಯಾವುದು? ಉದಾಹರಣೆಗೆ ಜಪ, ಉಪವಾಸ ಮುಂತಾದಿಗಳು. ಜಪ, ಉಪವಾಸ, ಪಾರಾಯಣ, ಸೇವಾ ಇವು ಎಲ್ಲರಿಗೆ. ತೀರ್ಥಯಾತ್ರ ಯಾವ ವರ್ಣ ಯಾವ ಆಶ್ರಮ ಏನಾದರೂ ಇದೆಯಾ? ಎಲ್ಲರೂ ಮಾಡಬಹುದು. ತೀರ್ಥಯಾತ್ರ, ಮಂದಿರ ದರ್ಶನ ಎಲ್ಲರೂ ಮಾಡಬಹುದು. ಸೇವಾ ಮಾಡಬಹುದು. ಉಪವಾಸ ಎಲ್ಲರೂ ಮಾಡಿಕೊಳ್ಳಬಹುದು. ಏಕಾದಶಿ ಮುಂತಾದ ಉಪವಾಸಗಳು. ಜಪ ಮಾಡಬಹುದು. ಅಂದರೆ ಜಪ, ಉಪವಾಸ, ಪಾರಾಯಣ, ಸೇವಾ, ಸದ್ಗುಣಗಳು ಸತ್ಯ, ಅಹಿಂಸಾದಿ. ಸತ್ಯ, ಅಹಿಂಸಾ, ಸದ್ಗುಣ ಎಲ್ಲರಿಗೂ ಇದೆ. ಯಾವ ವರ್ಣ ಯಾವ ಆಶ್ರಮ ವ್ಯತ್ಯಾಸವಿಲ್ಲ. ಸ್ತ್ರೀ, ಶೂದ್ರ, ಚಂಡಾಲ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಮ್ಲೇಚ್ಛ, ಪ್ರಪಂಚದಲ್ಲಿ ಎಲ್ಲರೂ ಆಚರಿಸತಕ್ಕವೇ ಈ ಸದ್ಗುಣಗಳು ಸದಾಚಾರಗಳು. ಜಪೋಪವಾಸಾದೇಹ ಆರಾಧನಾದಿಭಿಹಿ ಭಗವದ್ ಆರಾಧನ, ಭಗವಂತನ ನಾಮಸ್ಮರಣ ಎಲ್ಲರಿಗೂ ಇದೆ. ಭಜನ ಎಲ್ಲರೂ ಮಾಡಬಹುದು, ಮಾಡಬೇಕು. ಎಲ್ಲ ಆಶ್ರಮಗಳು ಸನ್ಯಾಸಿಯೂ ಭಜನೆ ಮಾಡಬೇಕು ಅಲ್ಲವೇ? ಎಲ್ಲರೂ ಭಜನಕ್ಕೆ ಕೀರ್ತನಕ್ಕೆ ಆಶ್ರಮ ನಿಯಮ ಇಲ್ಲ. ಈ ಆಶ್ರಮವನ್ನೇ ಭಜನೆ ಮಾಡಬೇಕು, ಇನ್ನೊಂದು ಆಶ್ರಮ ಬೇಡ. ಈ ವರ್ಣದವರೇ ಮಾಡಬೇಕು, ಇನ್ನೊಬ್ಬನ ಅಂಥದ್ದೇನಿಲ್ಲ. ಎಲ್ಲ ಆಶ್ರಮವರು ಮಾಡಬಹುದು. ಆದ್ದರಿಂದ ವಾಸ, ಉಪವಾಸ, ದೇವತಾರಾಧನಾದಿ ನೋಡಿ. ದೇವತಾರಾಧನಾ ಯಾವುದೇ ಒಂದು ಇಷ್ಟ ದೇವತಾ ರಾಮ, ಕೃಷ್ಣ, ಶಿವ ಇಟ್ಕೊಂಡು ಅವರಿಗೆ ನಿತ್ಯ ಪೂಜೆ ಮಾಡುವುದು, ಸೇವೆ ಮಾಡುವುದು ಇದು ಎಲ್ಲರಿಗಿದೆ ನೋಡಿ. ದೇವತಾರಾಧನಾ ಶಂಕರಾಚಾರ್ಯ ಹೇಳ್ತಾ ಇದ್ದಾರೆ, ಮನುಷ್ಯ ಮಾತ್ರ ಮಾಡತಕ್ಕದ್ದು. ಯಾವ ವರ್ಣ ಇಲ್ಲ. ಬ್ರಹ್ಮಚಾರಿ ಮಾಡಬಹುದು, ಗೃಹಸ್ಥ ಮಾಡಬಹುದು, ಎಲ್ಲರೂ ಮಾಡಬಹುದು. ದೇವತಾರಾಧನಾದಿ ಧರ್ಮ ವಿಶೇಷೈರನುಗ್ರಹೋ ವಿದ್ಯಾಯಾ ಸಂಭವತಿ. ಹಾಗೆ ನೋಡಿದ್ದರೆ ಸನ್ಯಾಸಿಕೂ ಆಗುತ್ತದೋ ಏನೋ. ಇಲ್ಲಿ ನೋಡಿ, ಮನುಷ್ಯ ಮಾತ್ರ ಸಂಬಂಧಿ ಅಂದರೆ ಆಶ್ರಮ ಭೇದ ನೋಡದೆ, ವರ್ಣಭೇದ ನೋಡದೆ, ಮನುಷ್ಯ ಮಾತ್ರ ಮಾಡತಕ್ಕ ಕರ್ಮಗಳಲ್ಲಿ ದೇವತಾರಾಧನ ಸೇರಿಸಿದ್ದಾರೆ ಶಂಕರಾಚಾರ್ಯರು ನೋಡಿ. ಅಂದರೆ ದೇವತಾರಾಧನ ಮಾಡುವುದು ಎಲ್ಲರಿಗೂ ಸಮಾನ, ಎಲ್ಲರೂ ಮಾಡಬಹುದು, ಎಲ್ಲ ಜಾತಿ ಎಲ್ಲ ಅವರು. ದೇವತಾರಾಧನ ಏಕೆ? ಭಗವಂತನ ವಿಗ್ರಹ ಇಟ್ಕೊಂಡು ಸ್ವಲ್ಪ ಅಭಿಷೇಕ ಮಾಡುವುದೋ, ಏನಾದರೂ ಅಕ್ಷತ ಕೊಡುವುದೋ, ಏನಿಲ್ಲದಿದ್ದರೆ ಸುಮ್ಮನೆ ಎದುರಾಗಿ ಕುಟ್ಕೊಂಡು ಒಂದು ಸ್ತೋತ್ರ ಹೇಳು. ಮಾನಸಿಕ ಪೂಜಾ ಅಂದರೆ ಒಂದು ವಿಗ್ರಹ ಇಟ್ಕೊಂಡು ಎದುರಾಗಿ ಓದುತ್ತಾ ಅವರಿಗೆ ಮಾನಸಿಕ ಪೂಜಾ ಅಂದರೆ ಆ ಪೂಜಾ ಶ್ಲೋಕಗಳೆಲ್ಲ ಹೇಳು, ಮನಸ್ಸಿನಲ್ಲೇ ನಮಸ್ಕಾರ ಮಾಡು. ಅಕ್ಷರಾನ್ ಸಮರ್ಪಯಾಮಿ, ಅಕ್ಷತಗಳಿಲ್ಲ, ನಮಸ್ಕಾರ ಮಾಡು. ವಸ್ತ್ರಾన్ని ಸಮರ್ಪಯಾಮಿ, ನಮಸ್ಕಾರ, ಎಲ್ಲಕ್ಕೆ ನಮಸ್ಕಾರನೇ ಮಾಡು. ನೈವೇದ್ಯಂ ಇಲ್ಲ, ನಮಸ್ಕಾರ ಮಾಡು ಅಷ್ಟೇ. ಅದೆಲ್ಲ ಮಾನಸಿಕ ಪೂಜಾ ಅಂದರೆ ಮನಸ್ಸಿನಿಂದಲೇ ಭಾವನಾತ್ಮಕ ಪೂಜಾ ಎಲ್ಲರೂ ಮಾಡಬಹುದು. ಇಂಥಗಳು ಮಾಡಿದ್ದರೂ ಮನಸ್ಸಿಗೆ ಅಂತಃಕರಣ ಶುದ್ಧಿ ಆಗುತ್ತದೆ. ದೇವತಾರಾಧನಾದಿಬಿರ್ ಧರ್ಮೈ, ಧರ್ಮ ವಿಶೇಷೈ, ಇವೆಲ್ಲ ಸ್ಪೆಷಲ್ ಧರ್ಮಗಳು. ವಿಶೇಷೈ ಅನುಗ್ರಹೋ ವಿದ್ಯಾಯಾ ಭವತಿ. ನಿಮ್ಮ ಬ್ರಹ್ಮಜ್ಞಾನಕ್ಕೆ ಅನುಗ್ರಹ ಆಗುತ್ತದೆ. ಬ್ರಹ್ಮಜ್ಞಾನಕ್ಕೆ ಅನುಗ್ರಹ ಅಂದರೆ ತತ್ವಜ್ಞಾನ ಹುಟ್ಟುವುದಕ್ಕೆ ಮನಸ್ಸಿನಲ್ಲಿ ಬೇಕಾಗಿರುವ ಯೋಗ್ಯತಾ, ಅದೇ ಅನುಗ್ರಹ. ಆ ಯೋಗ್ಯತಾ ಬರುತ್ತದೆ ಅಂದರೆ ಭಗವಂತನ ಅನುಗ್ರಹ ಅಂದರೆ ಮನಸ್ಸಿನ ಯೋಗ್ಯತೆಯೇ ಅನುಗ್ರಹ. ಮುಂದಿನದು ಯೇಷಾಮಪಿ ಸ್ವರ್ಣೋಚಿತ ಕರ್ಮಾಪಿ ನಾಸ್ತಿ. ಓಕೆ, ಈಗ ಇದು ಆಶ್ರಮ ಆಯಿತು. ಈಗ ವರ್ಣಕರ್ಮ. ಯಾವ ವರ್ಣಕರ್ಮ ಇಲ್ಲವೋ ಅವರಿಗೆ, ಅಂದರೆ ಏನೋ ಒಂದು ದೇಶದಲ್ಲಿ ಕಾಲದಲ್ಲಿದ್ದ, ಉದಾಹರಣೆಗೆ ಎಲ್ಲಿ ಹೇಳ್ತೀವಿ, ಎಲ್ಲೋ ಜೈಲಿನಲ್ಲಿದ್ದ, ಅಥವಾ ಎಲ್ಲೋ ಬರಗಾಲ ಎಲ್ಲೋ ಬಂತು, ಅಥವಾ ಎಲ್ಲೋ ಕಾಡಿನಲ್ಲಿದ್ದೀರಿ, ಉದಾಹರಣೆ ಹೇಳ್ತಾ ಇದ್ದೀನಿ. ಎಲ್ಲೋ ವಿದೇಶಕ್ಕೆ ಹೋಗಿದ್ದೀರಿ, ಅಲ್ಲಿ ವರ್ಣ ವ್ಯವಸ್ಥೆ ಇಲ್ಲ, ಅಸ್ತವ್ಯಸ್ತ, ಎಲ್ಲರೂ ಎಲ್ಲ ಕೆಲಸ ಮಾಡ್ತಾರೆ, ಅದು ಏನೂ ಗೊತ್ತಾಗಲ್ಲ. ಅಥವಾ ಯಾವುದೋ ಒಂದು ಮಳೆ ಬರುತ್ತದೆ, ಮಳೆ ಬಂದರೆ ಜೋರಾಗಿ ಮಳೆ ಬರುತ್ತದೆ, ಎಲ್ಲರನ್ನು ಸೇರಿಸಿ ಎಲ್ಲೊಂದು ಸೇರಿಸ್ತಾರೆ, ಅಲ್ಲಿ ಏನೂ ಮಾಡೋಕ್ಕಾಗಲ್ಲ, ಎಲ್ಲ ಸಿಕ್ಕಾಕ್ಕೊಂಡು ಬಿಡ್ತೀವಿ. ಅಥವಾ ಎಲ್ಲೋ ಬದ್ರಿ ಕೇದಾರ ಹೋಗ್ತೀರಿ, ಅಲ್ಲೇ ಸಿಕ್ಕಾಕೊಳ್ತೀರಿ, 3 ತಿಂಗಳು 2 ತಿಂಗಳು ಏನೂ ಮಾಡೋಕ್ಕಾಗಲ್ಲ. ಅಂಥದ್ದು ಯಾವುದೇ ಒಂದು ಪರಿಸ್ಥಿತಿ ಬಂದು ನಿಮ್ಮ ವರ್ಣಧರ್ಮ ಆಚರಿಸಕ್ಕಾಗದೆ ಇಂಥ ಪರಿಸ್ಥಿತಿ ಇದ್ದರೆ ಅಂಥ ಸಂದರ್ಭದಲ್ಲಿಯೂ ಯೇಷಾಮಪಿ ಸ್ವರ್ಣೋಚಿತ ಕರ್ಮಾಪಿ ನಾಸ್ತಿ. ಅಥವಾ ಯಾರು ವಿದೇಶಿಯರಾಗಲಿ ಚಂಡಾಲರಾಗಲಿ ಅವರಿಗೆ ವರ್ಣಧರ್ಮ ಇಲ್ಲ, ಅಂಥವರಾದರೂ ಅಂತಃಕರಣ ಶುದ್ಧಿ ಪಡ್ಕೊಂಡು ಬ್ರಹ್ಮಜ್ಞಾನ ಪಡ್ಕೊಂಡು ಮೋಕ್ಷ ಪಡೆಯಬಹುದು. ತೇಷಾಮಪಿ ಸುಖಾರಾಧನೋ ಭಗವಾನ್. ಹೇಗೆ? ಪತ್ರಂ ಶ್ಲೋಕ ಹೇಳ್ತಾ ಇದ್ದಾರೆ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತಿಪಹೃತಮಶ್ನಾಮಿ ಪ್ರಯತಾತ್ಮನಃ. ಯಾವುದೇ ಒಂದು ಬಗೆಯಾಗಿ ಭಗವಂತನ ಪೂಜೆ ಮಾಡಬಹುದು. ನದಿ ಇದ್ದರೆ ನದಿಗೆ ನಮಸ್ಕಾರ ಮಾಡು, ಹಸುವಿದ್ದರೆ ಹಸುವಿಗೆ ಸೇವೆ ಮಾಡು.
ಇಲ್ದಿದ್ದರೆ ಒಂದು ವಿಗ್ರಹ ಮಂದಿರ ಈ ಕಾಲದಲ್ಲಿ ಎಲ್ಲೋ ಕಡೆ ವಿಗ್ರಹಗಳು ಮಂದಿರಗಳು ಎಲ್ಲೆಲ್ಲೋ ಇರುತ್ತವೆ ಅಲ್ಲವೇ? ಕೆಲವು ಮಂದಿರಗಳು ಕೆಲವು ವಿಗ್ರಹಗಳು ಹೇಗಿರುತ್ತವೆ ಊರಿಗೆ ಹೊರಗೆ ಇರುತ್ತವೆ, ಯಾರು ಪೂಜೆ ಮಾಡಲ್ಲ, ಸುಮ್ಮನೆ ಬಿಟ್ಟು ಬಿಟ್ಟಿರೋ ವಿಗ್ರಹಗಳಿವೆ. ಆ ವಿಗ್ರಹಕ್ಕೆ ಹೋಗಿ ಪೂಜೆ ಮಾಡ್ಕೋ, ಸಾಕು, ಆಗುತ್ತದೆ ನನಗೆ. ನಿಮ್ಮನ್ನು ಯಾರು ಮಾಡಕ್ಕೆ ಬಿಡದಿದ್ದರೆ ಎಲ್ಲೋ ವಿಗ್ರಹ ಇರುತ್ತದೆ, ಏನಿದ್ದರೆ ನೀವೇ ಮನೆಯಲ್ಲಿ ಒಂದು ಫೋಟೋ ಇಟ್ಕೊಮಾಡು, ನಡೆಯುತ್ತದೆ, ಭಗವಂತ ಸ್ವೀಕಾರ ಮಾಡ್ತಾನೆ. ಮನೆಯಲ್ಲೇ ಫೋಟೋ ಇಟ್ಕೋ, ಪೂಜೆ ಮಾಡ್ಕೋ. ಪತ್ರಂ ಪುಷ್ಪಂ ಫಲಂ ತೋಯಂ. ಪತ್ರ ಪುಷ್ಪಕ್ಕೆ ಯಾರು ಪರ್ಮಿಷನ್ ಬೇಕಾ? ಸರ್ಕಾರ ಪರ್ಮಿಷನ್. ಹೂಗಳು ಎಲೆಗಳು ಎಲ್ಲೋ ಸಿಗ್ತವೆ, ನೀರು ಇದ್ದೇ ಇರುತ್ತದೆ ಎಲ್ಲರ ಹತ್ತಿರ, ಹಣ್ಣು ಇದ್ದೇ ಇರುತ್ತದೆ, ಯಾವುದೇ ಒಂದು ಹಣ್ಣು ಯಾವುದೋ ಊಟ. ಇವುಗಳನ್ನೇ ಭಗವಂತನಿಗೆ ಸಮರ್ಪಣೆ ಮಾಡಿ ಆರಾಧನೆ ಮಾಡ್ಕೋ, ಆಗುತ್ತದೆ. ಭಕ್ತ್ಯಾ ಪ್ರಯಚ್ಛತಿ. ಭಕ್ತಿ ಭಾವ ಮುಖ್ಯ. ಭಜನ, ನಾಮಸ್ಮರಣ, ಪಾರಾಯಣ ಇದಕ್ಕೆ ಯಾರು ಅಡ್ಡಿ ಮಾಡಲ್ಲ, ನಿಮ್ಮ ಪರ್ಸನಲಿ ಮಾಡ್ಕೋ. ತದಹಂ ಭಕ್ತಿ ಪರ್ಹುತಂ. ಇವನು ಭಕ್ತಿಯಿಂದ ನನಗೆ ಕೊಟ್ಟಿರುವ ಸಮರ್ಪಣ ಮಾಡಿರುವ ಇವುಗಳನ್ನು ಪ್ರಯತಾತ್ಮನಃ ನಿರ್ಮಲ ಮನಸ್ಸಿನಿಂದ ಸಾತ್ವಿಕ ಭಾವದಿಂದ ಭಕ್ತ ಕೊಟ್ಟರೆ ನಾನು ನಿಜವಾಗಿ ಸ್ವೀಕಾರ ಮಾಡ್ತೀನಿ. ಭಗವಂತ ಹೇಳ್ತಾನೆ, ಅಶ್ನಾಮಿ, ನಾನು ತಗೊಂಡು ಸ್ವೀಕಾರ ಮಾಡ್ತೀನಿ. ಬಾ, ಭಗವಂತನಿಗೆ ಎಷ್ಟು ಇಷ್ಟ, ಭಕ್ತನು ಕೊಟ್ಟಿದ್ದು ಎಷ್ಟು ಪ್ರೀತಿಯಿಂದ ಸ್ವೀಕಾರ ಮಾಡ್ತಾನೆ. ಸರ್ವಂ ಹಿ ಲೋಕೆ ವಸ್ತು ಭಗವತಃ ಏವ ವಸ್ತುತಃ. ನಿಜವಾಗಿ ನೋಡಬೇಕಾದ್ರೆ ಮುಂದಿನ ವಾಕ್ಯ ಚೆನ್ನಾಗಿದೆ. ನಿಜವಾಗಿ ನಾವು ಸಮರ್ಪಣೆ ಮಾಡುವುದೇನು? ಈ ಎಲ್ಲ ವಸ್ತುಗಳು ಆಯನವೇ, ಭಗವಂತಂದೇ ಅಲ್ಲವೇ? ಎಲ್ಲ ವಸ್ತುಗಳು ಭಗವಂತನದೇ, ಅವರದೇ. ಪಂಚಭೂತಗಳು ಅವರದೇ, ಸೂರ್ಯ ಚಂದ್ರ ಅವರವೇ. ಯಾವ ವಸ್ತುವಾದರೂ ನಾವು ಬಳಸಿಕೊಳ್ಳುವ ವಸ್ತುಗಳೆಲ್ಲ, ನಮ್ಮ ವಸ್ತ್ರ, ನಮ್ಮ ಊಟ, ನಮ್ಮ ಮನೆ ಎಲ್ಲ ಭಗವಂತಂದೇ. ಸರ್ವಂ ಹಿ ಲೋಕೆ ವಸ್ತು ಭಗವತಃ ಏವ ವಸ್ತುತಃ. ವಾಸ್ತವಿಕವಾಗಿ ಇದೆಲ್ಲ ನಿಮ್ಮದೇ. ಅದಕ್ಕೋಸ್ಕರ ಭಜನದಲ್ಲಿ, ಆರತಿಯಲ್ಲಿ ಹಿಂದಿಯವರು, ಉತ್ತರ ಭಾರತವರು ಹೇಳ್ತಾರೆ ನೋಡಿ, ಓಂ ಜಯ ಜಗದೀಶ ಹರೇ ಹೇಳ್ತಾರೆ ನೋಡಿ. ಅದು ಎಲ್ಲ ಕಡೆ ಉತ್ತರ ಭಾರತದಲ್ಲಿ ಪ್ರಸಿದ್ಧವಾದ ಆರತಿ. ಹಿಂದಿಯಲ್ಲಿದೆ, ಎಲ್ಲರೂ ಮಾಡ್ತಾರೆ. ಮಧ್ಯದಲ್ಲಿ ಏನು ಹೇಳ್ತಾರೆ ಗೊತ್ತಾ? ಮಾಡ್ತಾ ಮಾಡ್ತಾ ಕೊನೆಗೆ ತೇರಾ ತುಜುಕೋ ಅರ್ಪಣ ಕ್ಯಾ ಲಾಗೆ ಮೇರಾ, ತೇರಾ ತುಜುಕೋ ಅರ್ಪಣ ಕ್ಯಾ ಲಾಗೆ ಮೇರಾ, ಕ್ಯಾ ಲಾಗೆ ಮೇರಾ, ತೇರಾ ತುಜುಕೋ ಅರ್ಪಣ ಕ್ಯಾ ಲಾಗೆ ಮೇರಾ, ಮೇರಾ ಕ್ಯಾ ಲಗ್ತಾ ಹೈ. ಅಂದರೆ ನಿನ್ನದೇ ನಿನಗೂ ಕೊಡ್ತಾ ಇದ್ದೀನಿ, ನನ್ನದೇನಿದೆ. ಆ ಭಾವನೆ ಎಷ್ಟು ಚೆನ್ನಾಗಿದೆ ನೋಡಿ. ಆದ್ದರಿಂದ ಈ ಪ್ರಪಂಚದಲ್ಲಿರುವಂಥ ಹೂಗಳು, ಎಲೆಗಳು, ವಸ್ತುಗಳು ಯಾವುದೇ ಇರಲಿ, ಇದೆಲ್ಲ ಭಗವಂತಂದೇ. ಅದರಿಂದ ನೀವು ಮನಸ್ಸಿನಲ್ಲಿ ಭಗವಂತಂದು ಎಂದು ಭಾವನದಿಂದ ಒಪ್ಕೊಂಡು ಬಿಟ್ಟರೆ ಪೂಜೆ ಆಗಿಬಿಟ್ಟಿತು. ಅದು ಇಲ್ಲಿ ತಾತ್ಪರ್ಯವೇನೆಂದರೆ, ನಿಜವಾಗಿ ನೀವು ತಂದು ಕೊಡಬೇಕಾಗಿಲ್ಲ. ಒಂದು ಗಾರ್ಡನ್ ಇದೆ, ಸರ್ಕಾರಿ ಗಾರ್ಡನ್ ಅಂದರೆ ಉದ್ಯಾನವನ. ಅದರಲ್ಲಿ ಹೂಗಳು ಚೆನ್ನಾಗಿವೆ. ನಿಮ್ಮ ಮನೆಯಲ್ಲಿ ಯಾವ ಹೂ ಗಿಡ ಇಲ್ಲ, ಅಲ್ಲಿ ಇದೆ. ಅದು ನಿಮಗೆ ಆ ಹೂಗಳನ್ನು ಕಿತ್ತುವಕ್ಕೆ ಅವ್ರು ಬಿಡಲ್ಲ. ಏನು ಮಾಡ್ತೀರಿ? ಹತ್ತಿರಕ್ಕೆ ಹೋಗುವ ಹೂವನ್ನು ನೋಡು, ಈ ಹೂ ಭಗವಂತಂದೇ ಆಗಲಿ. ಗಾರ್ಡನ್ನಲ್ಲಿರುವ, ಉದ್ಯಾನದಲ್ಲಿರುವಂಥ ಹೂಗಳನ್ನು ಇದೆಲ್ಲ ಭಗವಂತಂದೇ ಎಂದು ಮನಸ್ಸಿನಲ್ಲಿ ಸಮರ್ಪಣೆ ಮಾಡು. ಆಯ್ತಲ್ಲ, ನೀವು ಅದಕ್ಕೆ ಖರ್ಚು ಮಾಡಬೇಕಾಗಿಲ್ಲ, ಕಿತ್ತಬೇಕಾಗಿಲ್ಲ. ಯಾಕಂದರೆ ಕಿತ್ತರೆ ಅವ್ರು ಬಿಡಲ್ಲ, ಪಾರ್ಕ್ ಅವ್ರು ಬಿಡುತ್ತಾನ, ಬಿಡಲ್ಲ ಕಿತ್ತುವುದಕ್ಕೆ. ಏನು ಮಾಡಬೇಕು? ಈ ಹೂ ಇಲ್ಲಿದ್ದೆಲ್ಲ ಇದೇ ಭಗವಂತಂದೇ, ಸಮರ್ಪಿಸಿಬಿಡು. ಅಂದರೆ ನೀವು ಏಕೆಂದರೆ ಎಲ್ಲವೂ ಅವಂದೇ ಅಲ್ಲವೇ? ಎಲ್ಲದೂ ಭಗವಂತಂದೇ ಆಗುವುದರಿಂದ ನದಿ ನೀರಿದೆ, ಗಂಗಾ ನೀರಿದೆ ಅಲ್ಲ, ನೀವು ಅಲ್ಲಿಂದ ತರಬೇಕು. ನಾವು ಇಲ್ಲಿದ್ದೀವಿ ಹೊಳೆನರಸೀಪುರದಲ್ಲಿ, ಗಂಗಾ ಅಲ್ಲಿದೆ. ಇಲ್ಲಿಂದಲೇ ಹೇಳಿಬಿಡು, ಈಗ ಭಗವಂತನೇ ಈ ಗಂಗಾ ಜಲ ಮೇಲೆ ನಿಮಗೆ ಅಭಿಷೇಕ ಮಾಡ್ತಾ ಇದ್ದೀನಿ, ನೀರೆಲ್ಲ ನಿನ್ನದೇ. ಆಯಿತು. ನೀವು ದೂರದಿಂದಲೂ ಅದರ ಸ್ಮರಣ ಮಾಡಿ ಆ ನೀರು, ಹೂಗಳು, ವಸ್ತುಗಳು ಸಮರ್ಪಿಸಿದ್ದರೂ ಪೂಜೆ ಆಗುತ್ತದೆ. ಭಗವಂತನು ಭಾವವನ್ನು ಸ್ವೀಕಾರ ಮಾಡ್ತಾನೆ. ಅಥವಾ ನಿರ್ಮಮತ್ವ ಬುದ್ಧಿಯ ಮಮಕಾರ ಬಿಡುವುದೇ ನಿಜವಾದ ಭಕ್ತಿ ಎಂದು ಪೂಜಾ. ಇದು ನನ್ನದೆಂದು ಅಭಿಮಾನ ಇಟ್ಕೊಂಡುವುದೇ ಲೌಕಿಕರ ಆಗ್ರಹ. ಆ ಅಭಿಮಾನ ಬಿಟ್ಟು ಇದು ಭಗವಂತಂದೇ ಆಗಲಿ ಎಂದು ತಿಳ್ಕೊಂಡು ಬಿಟ್ಟರೆ, ಭಾವನ ಮಾಡಿಕೊಂಡು ಬಿಟ್ಟರೆ ಅದು ಪೂಜೆ ಆಗಿಬಿಡ್ತದೆ. ಅಥೋ ನಿರ್ಮಮತ್ವ ಬುದ್ಧಿಯ ಯತ್ ಪತ್ರ ಪುಷ್ಪಾದಿಕಮಪಿ ಭಕ್ತ್ಯ ಭಗವದರ್ಪಿತಮಸ್ತು. ಪತ್ರಂ ಪುಷ್ಪಂ ಇದೆಲ್ಲ ಭಗವಂತಂದೇ, ಈಗ ಅವರಿಗೆ ಸಮರ್ಪಿಸ್ತಾ ಇದ್ದೀನಿ ಎಂದು ಹೇಳಿದರೆ ಇತಿ ಕಲ್ಪಯತಿ. ಈಗ ಯಾರು ಭಾವಿಸ್ತಾರೋ
ತೇನೈವ ಭಗವತ್ ಪ್ರಸಾದಾರ್ಹೋ ಭವತಿ, ಅಷ್ಟು ಮಾತ್ರದಿಂದಲೇ ಭಗವಂತನ ಅನುಗ್ರಹಕ್ಕೆ ಪಾತ್ರನಾಗ. ಜನರಿಗೆ ಒಂದು ಮೋಹ ಇದ್ದು ಬಿಟ್ಟಿದೆ. ಏನಂದರೆ ತುಂಬ ಹಣ ಇರಬೇಕು, ಆವಾಗಲೇ ಪೂಜೆ ಆಗುತ್ತದೆ, ಖರ್ಚು ಮಾಡಬೇಕು, ಆವಾಗಲೇ ಪೂಜೆ ಆಗುತ್ತದೆ, ಇಲ್ಲದಿದ್ದರೆ ಹೇಳಲ್ಲ. ಸ್ವಲ್ಪ ಸಾಮಾಜಿಕ ವಿಷಯಗಳು ನಿಮಗೆ ಬೋರ್ ಆಗಬಹುದು. ಬ್ರೀಫ್ಲಿ 2-3 ವಾಕ್ಯಗಳಲ್ಲೇ ಹೇಳ್ತೀನಿ, ಹೆಚ್ಚು ಹೋಗಲ್ಲ ನಾನು. ಇದು ಹಿಂದೂ ಮತವನ್ನು ಪರಿಹಾಸ ಮಾಡಲಕ್ಕೆ ನಮ್ಮ ಸಿನಿಮಾ ಅವರು ಏನು ಮಾಡ್ತಾರೆ, ಸಿನಿಮಾ ಅವರು ದುಷ್ಟರು, ಅವರು ಪರಮ ದುಷ್ಟರು, ಪಾಪಾತ್ಮರು. ಅವರೇನು ಮಾಡ್ತಾರೆ, ನಿಮ್ಮನ್ನು ಪೂಜೆ ಮಾಡುವುದಕ್ಕೆ ಹಣ ಬೇಕು, ಮಂದಿರದಲ್ಲಿ ಪೂಜೆ ಮಾಡಬೇಕಂದ್ರೆ ಹಣ ಬೇಕು, ಹಣ ಇಲ್ಲದವರಿಗೆ ಅಂದರೆ ಧನಿಕರಿಗೆ ಮಾತ್ರ ಪೂಜೆ ಮಾಡುವಕ್ಕೆ ಬಿಡ್ತಾರೆ, ಬಡವರಿಗೆ ಪೂಜೆ ಮಾಡೋಕ್ಕೆ ಬಿಡಲ್ಲ. ಇಂಥದ್ದು ಸಿನಿಮಾ ಮೂಲಕ ದುಷ್ಪ್ರಚಾರ ಮಾಡ್ತಾ ಇದ್ದಾರೆ. ನಮ್ಮ ಹಿಂದೂಗಳಿಗೆ ಸಿನಿಮಾಗಳೇ ಗುರುಗಳಲ್ಲವೇ? ನಮ್ಮ ಮೂರ್ಖರಿಗೆ ಸಿನಿಮಾಗಳೇ ಗುರುಗಳು. ಎಷ್ಟು ಗುಂಡ ಆಗಿದ್ದರೆ ಅವರು ಅಷ್ಟು ದೊಡ್ಡ ಗುರು ಆಗುತ್ತಾನೆ ನಮ್ಮ ಹಿಂದೂಗಳಿಗೆ. ಹಿಂದೂಗಳಷ್ಟು ಮೂರ್ಖರು, ಅವರ ಮಾತು ಏಕೆ ಕೇಳುವುದು? ಈಗ ಕಮ್ಯುನಿಸ್ಟ್ಗಳಿದ್ದಾರೆ. ಒಬ್ಬ ಕಮ್ಯುನಿಸ್ಟ್ ಇದ್ದ ತೆಲುಗಿನಲ್ಲಿ. ಅವನೆಂದು ಒಂದು ಪದ್ಯ ಬರೆದ, ಒಂದಂದರೆ ಒಂದು ಕಾವ್ಯ, ಸಣ್ಣ ಕಾವ್ಯ. ಒಬ್ಬನು ಬಡವನಿದ್ದಾನಂತೆ. ಅವರು ಗಾರ್ಡನ್ಗೆ, ಉದ್ಯಾನವನಕ್ಕೆ ಹೋಗಿ ಹೂಗಳು ಕಿತ್ತುಕೊಳ್ತೀನಿ ಅಂದರೆ ಎಲ್ಲರೂ ಆ ದಿವಸ ಹೂಗಳೆಲ್ಲ ಕಿತ್ಕೊಂಡು ಹೋದರೆ ಯಾವುದೋ ಒಂದು ಹೂ ಉಳಿಯಲಿಲ್ಲ ಅದಕ್ಕೆ. ಏಕೆಂದರೆ ಗಿಡಗಳಿಂದ ಬೆಳಗ್ಗೆ ಎಲ್ಲರೂ ಕಿತ್ಕೊಂಡು ಮಂದಿರಕ್ಕೆ ಹೋದರಂತೆ. ಅದೊಂದು ಕಾವ್ಯ ಬರೆಯುತ್ತಾನೆ ಇವನು ಬಡವನಂತೆ. ಇವನು ಏಳುವುದು ತುಂಬ ಲೇಟ್ ಆಯಿತು, ತಡೆ ಆಯಿತು, ಸೂರ್ಯೋದಯವಾಗಿಬಿಟ್ಟಿತು, ಇನ್ನೂ ಏಳಲೇ ಇಲ್ಲ. ಆವಾಗ ಹೇಳಿ ಅಯ್ಯಯ್ಯೋ ಲೇಟ್ ಆಯಿತೆಂದು ಹೋಗಿ ಉದ್ಯಾನವನಕ್ಕೆ ಹೋಗಿ ನೋಡಿದ್ದರೆ ಗಾರ್ಡನ್ನಲ್ಲಿ ಹೂಗಳೆಲ್ಲ ಕಿತ್ತು ಬಿಟ್ಟಿತು, ಏನಿಲ್ಲ. ಅದರಿಂದ ಏನು ಮಾಡಿಕೊಂಡ, ಈಗ ಮಂದಿರಕ್ಕೆ ಹೋದ. ಹಾಗೇ ಹೋದ ಮಂದಿರಕ್ಕೆ ಹೋಗೋಣ ಅಂದರೆ ಅವರು ಭಗವಂತನಿಗೆ ಹೇಳ್ತಾ ಇದ್ದಾನೆ, ನೋಡಿ ನಾನು ಬಡವ, ನನಗೆ ಹೂಗಳಿಲ್ಲ, ದೊಡ್ಡ ದೊಡ್ಡ ಧನಿಕರು ಬಂದು ನಿಮಗೆ ಕಾಣಿಕೆಗಳು ಕೊಡ್ತಾರೆ, ನನ್ನನ್ನು ಮಂದಿರಕ್ಕೆ ಬಿಡಲ್ಲ. ಅವನ ಹರಿಜನೋ ಏನೋ ಅವನ ಹಾಗೆ ಬರೆಯುತ್ತ, ನನ್ನ ಮಂದಿರ ಒಳಕ್ಕೆ ಬಿಡಲ್ಲ, ನನಗೆ ಪೂಜೆ ಇಲ್ಲ, ಅದರಿಂದ ನೋಡಿ ಎಲ್ಲರೂ ಧನಿಕರೇ ಮಾಡ್ತಾರೆ ಎಂದು ಹೇಳ್ಕೊಂಡನಂತೆ. ಅವರು ಭಗವಂತನನ್ನು ಬೈಯುತ್ತಾ ಏನೇನೋ ಮಾಡುತ್ತಾ ಪದ್ಯಗಳನ್ನು ಬರೆದ. ಇದೆಲ್ಲ ಕಮ್ಯುನಿಸ್ಟ್ಗಳ ದುಷ್ಟಬುದ್ಧಿ ಇದು. ಈ ಪಂಡಿತರಿಗೆ ಕವಿಗಳು ಅದಕ್ಕೋಸ್ಕರನೇ ಈ ಅನಂತರ ಕಾಲದ ಯಾವ ಕಾವ್ಯ ಓದಕ್ಕಾಗಲ್ಲ. ಈ ಕಾವ್ಯಗಳು, ಲೇಖನಗಳೆಲ್ಲ ಭಯಂಕರ ಗುಂಡಾ ಸಾಹಿತ್ಯ ಇದೆ. ಒಂದು ಮಾತಿನಲ್ಲಿ ಹೇಳಬೇಕಾದರೆ ನಮ್ಮ ಪುರಾಣಗಳು, ಪ್ರಾಚೀನ ಸಾಹಿತ್ಯವೇ ನಿಜವಾದ ಸಾಂಸ್ಕೃತಿಕ ಆಧ್ಯಾತ್ಮಿಕ ಸಾಹಿತ್ಯ. ಅನಂತರ ಕಾಲದಲ್ಲಿ ಇತ್ತೀಚೆಗೆ ಈ ಕಳೆದ ಒಂದು ಹಾಫ್ ಸೆಂಚುರಿಯಲ್ಲಿ ಬಂದಿದ್ದು ಅಂದರೆ ಕೆಲವು ಸಜ್ಜನ ಸಾಂಸ್ಕೃತಿಕ ಆಧ್ಯಾತ್ಮಿಕತೆ ಇದೆ, ಕೆಲವು ಬಿಟ್ಟರೆ ಹೆಚ್ಚಿನ ಸಾಹಿತ್ಯ ನಾಸ್ತಿಕ ಸಾಹಿತ್ಯ, ಕ್ರಿಶ್ಚಿಯನ್ ಮಿಷನರಿಗಳ ಹಿಂದೂ ಮತ ಕುರಿತು ಬರೆದಿರುವ ಸಾಹಿತ್ಯ, ಇನ್ನು ನಾಸ್ತಿಕರು, ಕ್ರಿಸ್ತು ಮಿಷನರಿಗಳು, ಮುಸ್ಲಿಮರು ಹಿಂದೂ ಮತವನ್ನು ಬೈಯುತ್ತಾ ಸಿನಿಮಾಗಳು, ಕಮ್ಯುನಿಸ್ಟ್ಗಳು, ಈಗ ಇಷ್ಟು 4-5 ಜನರು, ಇವರೆಲ್ಲರೂ ಬರೆದಿರುವ ಸಾಹಿತ್ಯವೆಲ್ಲ ಗುಂಡಾ ಸಾಹಿತ್ಯ. ಅಂದರೆ ಇದೆಲ್ಲ ನೆಗೆಟಿವ್ ಆಗಿ ಪ್ರಸ್ತುತಿ ಮಾಡುವುದೇ. ಅವರೇನು ಹೇಳ್ತಾರೆ, ಧನಿಕರ ಪೂಜನೆ ಭಗವಂತ ಸ್ವೀಕಾರ ಮಾಡ್ತಾನೆ, ಅದಕ್ಕೆ ಪೂಜೆ ಕೊಡಬೇಕು, ಇಷ್ಟು ಖರ್ಚು ಮಾಡಬೇಕು. ಇದು ಯಾವ ಶಾಸ್ತ್ರದಲ್ಲಿದೆಪ್ಪ? ಹಣವಿರುವವನೇ ಪೂಜೆ ಮಾಡಬೇಕು, ಅವರ ಪೂಜನೆ ಭಗವಂತ ಸ್ವೀಕಾರ ಮಾಡ್ತಾನೆ. ಈ ಕಮ್ಯುನಿಸ್ಟು, ಈ ರಾಕ್ಷಸ ಬರೆಯುತ್ತಾನೆ. ಅದು ಹೆಸರು ಹೇಳಲ್ಲ, ಹೆಸರು ಹೇಳಿದ್ರೆ ಜನರು ಬೇಜಾರು ಮಾಡ್ಕೊಳ್ತಾರೆ. ನನಗೆ ಹೇಳ್ತಾನೆ, ಸ್ವಾಮೀಜಿ ಈಸ್ ಎ ಗ್ರೇಟ್ ಕವಿ, ಸ್ವಾಮೀಜಿ ತುಂಬ ಚೆನ್ನಾಗಿ ಬರೆಯುತ್ತೆ. ನಾನು ಹೇಳಿದ್ದೀನಿ, ನಾನು ಓದಿದೆ, ಆ ಮೂರ್ಖ ಏನು ಬರೆದಿದ್ದೋ ನಾನು ಓದಿದೆ ಗೊತ್ತು. ನೀವು ಪ್ರೆಜುಡಿಸ್ ಆಗಿದ್ದೀರಿ, ಅದಕ್ಕೋಸ್ಕರ ಅವನು ಒಳ್ಳೆಯವನು, ಅವನು ಮಹಾಭಾಗ. ನಾನು ಎಲ್ಲ ಬಾಲ್ಯಕಾಲದಿಂದ ಓದುತ್ತಾ ಬಂದಿದ್ದೀನಿ. ಆ ಕಮ್ಯುನಿಸ್ಟು ವಾಕ್ಯ ಗೊತ್ತಾಗ್ತಾ ಇದೆ ನನಗೆ. ಏನಿವೆ, ಕೆಲವರು ಒಪ್ಪಲ್ಲ, ಅವರಿಗೆ ಅರ್ಥವಾಗಲ್ಲವೋ, ಅರ್ಥವಾಗದೆ ನನ್ನನ್ನೇ ತಪ್ಪು ಹೇಳ್ತಾರೆ, ಬಿಡ್ತೀನಿ, ಅವರಿಷ್ಟ ಅವರಿಗೆ. ಆದರೆ ಇದೆಲ್ಲ ಕಮ್ಯುನಿಸ್ಟ್ ಬುದ್ಧಿಯಲ್ಲಿ ಏನು ಹೇಳ್ತಾರಂದರೆ, ಭಗವಂತ ಪತ್ರಂ ಪುಷ್ಪಂ ಫಲಂ ತೋಯಮೆಂದು ಅನಾದಿ ಕಾಲದಿಂದ ನಮಗೆ ಬರುತ್ತಾ ಇದೆ. ಹೇಗೆ ಸುಮ್ಮನೆ ನಮಸ್ಕಾರ ಮಾಡಿದ್ದರೂ ಭಗವಂತ ಸ್ವೀಕಾರ ಮಾಡ್ತಾನೆ, ನೀರು ಕೊಟ್ಟರೂ ಸ್ವೀಕಾರ ಮಾಡ್ತಾನೆ, ಎಲೆ ಕೊಟ್ಟರೂ ಸ್ವೀಕಾರ ಮಾಡ್ತಾನೆ. ಅಂಥದ್ದು ಧನಿಕರೇ ಪೂಜೆ ಮಾಡಬೇಕು, ಅವರ ಪೂಜನೆ ಭಗವಂತ ಸ್ವೀಕಾರ ಮಾಡ್ತಾನೆ, ಬಡವರಿಗೆ ಪೂಜನೆ ಇಲ್ಲ. ಇದು ಎಲ್ಲಿದೆಯಪ್ಪ? ಇಂಥದ್ದು ಏನೋ ಸುಳ್ಳು ಹೇಳಿ ಏನಿಲ್ಲ, ಹೇಗಾದರೂ ಹಿಂದೂ ಮತವನ್ನು ಕೀಳಾಗಿ ಮಾತಾಡಬೇಕು, ಕೀಳಾಗಿ ಹೇಳಿ ಮಾಡಬೇಕು, ಇದು ಪದ್ಧತಿ. ಅದರಿಂದ ಈ ಕಮ್ಯುನಿಸ್ಟ್ಗಳು, ಈ ನಾಸ್ತಿಕರು, ಈ ಕ್ರಿಸ್ತು ಮಿಷನರಿಗಳು ಅವರು ಹಿಂದೂ ಮತಗಳ ಬಗ್ಗೆ ಹೇಳಿದ್ದು ಯಾವ ಪುಸ್ತಕ ಓದಬಾರದು, ತಿಳ್ಕೊಂಡು
ಅದು ಡಸ್ಟ್ಬಿನ್ನಲ್ಲಿರತಕ್ಕದ್ದು. ಒಂದು ಡಸ್ಟ್ಬಿನ್ಗೆ ಏನು ಹೇಳ್ತಾರಪ್ಪ ನೀವು, ಕಸ ಲೈಬ್ರರಿ ಎಂದು ಲೈಬ್ರರಿಯಲ್ಲಿ ಇನ್ನೊಂದು ಬ್ರಾಂಚ್ ಓಪನ್ ಮಾಡಬೇಕು, ಗೊತ್ತಾ? ಗ್ರಂಥಾಲಯದಲ್ಲಿ ಕಸ ಗ್ರಂಥಾಲಯ ಎಂದು ಇನ್ನೊಂದು ಶುರು ಮಾಡಬೇಕು. ನಾನು ಲೈಬ್ರರಿಯನ್ ಆದರೆ ಹಾಗೆ ಮಾಡಿಬಿಡ್ತೀನಿ. ಏನದು ಒಂದು ಟ್ರ್ಯಾಶ್ ಲೈಬ್ರರಿ ಸೆಕ್ಷನ್, ಡಿಫ್ರೆಂಟ್ ಸೆಕ್ಷನ್ಸ್ ಇರುತ್ತವೆ ನೋಡಿ. ಸಾಹಿತ್ಯ ಸೆಕ್ಷನ್, ಲ್ಯಾಂಗ್ವೇಜ್ ವೈಸ್ ಸೆಕ್ಷನ್ಸ್ ಇರುತ್ತದೆ. ಒಂದು ಟ್ರ್ಯಾಶ್ ಸೆಕ್ಷನ್ ಎಂದಿರ್ತೀನಿ, ಅದರಲ್ಲಿ ಆಲ್ ದೀಸ್ ನಾನ್ಸೆನ್ಸ್ ಸಾಹಿತ್ಯವೆಲ್ಲ ಅಲ್ಲಿ ತುಂಬಿ ಹಾಕಿಬಿಡ್ತೀನಿ. ಅಂದರೆ ಹೇಗಿರಬಾರದು, ಹೇಗೆ ಬರೆಯಬಾರದು, ಯಾವುದು ಓದಬಾರದು ಎಂದು ಗೊತ್ತಾಗುವುದು. ಪೂರ್ವ ಕಾಲದಲ್ಲಿ ಇರಲಿಲ್ಲ, ಈ ಕಾಲದಲ್ಲಿ ಅಂಥದ್ದು ಒಂದು ಲೈಬ್ರರಿಯಲ್ಲಿ ಸೆಕ್ಷನ್ ಓಪನ್ ಮಾಡಬೇಕು, ಟ್ರ್ಯಾಶ್ ಸೆಕ್ಷನ್, ಓಕೆ, ಕಸ ಸೆಕ್ಷನ್. ಆದ್ದರಿಂದ ಜನರು ಯಾವ ಪುಸ್ತಕನೇ ನಿಮಗೆ ಬೇಕೆಂದರೆ ತಿಳಿದಿರುವವರನ್ನು ಕೇಳಿ, ಅಂಗಡಿಯಲ್ಲಿ ಯಾವುದು ಸಿಕ್ಕಿದ್ದರೆ ಅದು ಕೊಂಡುಕೊಂಡು ಓದಬೇಡಿ, ಓಕೆ? ಅಂಗಡಿಯವನು ಗುರುಗಳಲ್ಲ, ಗುರುಗಳನ್ನು ಕೇಳಿ ಯಾವ ಪುಸ್ತಕ, ರಾಮಾಯಣ ಮೇಲೆ ಯಾವ ಪುಸ್ತಕ, ಭಾರತ ಮೇಲೆ ಯಾವ ಪುಸ್ತಕ, ಪೂಜಕಿ ಯಾವ ಪುಸ್ತಕ, ಪ್ರತಿಯೊಂದು ಕುರಿತು ಗುರುಗಳು ಹೇಳಬೇಕು. ಗುರುಗಳು ಆಲ್ಸೋ ಅಂಗಡಿಯಲ್ಲಿ ಯಾವ ಪುಸ್ತಕ ಸಿಗ್ತದೆ ತಿಳ್ಕೊಳ್ತಾ ಇರಬೇಕು. ನನ್ನಂತ ಪ್ರತಿಯೊಂದು ವಿಷಯದಲ್ಲಿ ಯಾರು ಪ್ರಕಾಶನ ಮಾಡಿದ್ದಾರೆ, ಪ್ರಕಾಶನ ಅಂದರೆ ಯಾರು ಪ್ರಿಂಟ್ ಮಾಡಿಸ್ತಾರೆ, ಯಾರು ಮಾಡ್ತಾರೆ, ಅದು ನಾನು ಗಮನಿಸಿ ಯಾರ ಕೈಯಲ್ಲಿ ಪುಸ್ತಕ ಬಂದರೂ ತಗೊಂಡು ನೋಡ್ತೀನಿ ಸುಮ್ಮನೆ. ಜನರು ಹೇಳ್ತಾರೆ, ನಿಮಗೆ ಬೇಕಾ ಗುರುಗಳೇನು? ಬೇಕಾಲ್ಲ, ಸುಮ್ಮನೆ ನೋಡ್ತೀನಿ ಎಂದು. ಎಲ್ಲ ಪುಸ್ತಕಗಳು ನೋಡ್ತೀನಿ, ಮುಖ್ಯವಾಗಿ ಆಧ್ಯಾತ್ಮಿಕ ಗ್ರಂಥಗಳು. ಏಕೆ ಅಂದರೆ ಅಂಥ ಪುಸ್ತಕ ಪ್ರಿಂಟ್ ಆಯಿತು, ಅಂಗಡಿಯಲ್ಲಿ ಸಿಗ್ತದೆ, ನಮ್ಮ ಹಿಂದೂಗಳ ಬುದ್ಧಿ ಹಾಳು ಮಾಡ್ತಾರೆ ಎಂಬುದು ಗೊತ್ತಾಗಬೇಕು. ಒಳ್ಳೆಯ ಪುಸ್ತಕ ಇದ್ದರೆ ಒಳ್ಳೆಯದು, ತಪ್ಪಿದ್ದರೆ ತಪ್ಪು, ಎರಡು ತಿಳ್ಕೊಂಡರೆ ಇನ್ನೊಬ್ಬರಿಗೆ ಹೇಳಕ್ಕಾಗ್ತದೆ ಈ ಪುಸ್ತಕ ಓದು, ಇದು ಬೇಡ ಎಂದು. ಈ ಕಾಲದಲ್ಲಿ ಅಂಥದ್ದು ಇಲ್ಲವೇ ಇಲ್ಲ. ನಮ್ಮ ಸಾಂಪ್ರದಾಯಿಕರು ಯಾವ ಪುಸ್ತಕ ಒಳ್ಳೆಯದು, ಯಾರು ಪಬ್ಲಿಕೇಶನ್ಸ್, ನಮ್ಮ ಸಾಂಸ್ಕೃತಿಕ ಸಾಹಿತ್ಯ ಆಧ್ಯಾತ್ಮಿಕ ಗ್ರಂಥಗಳನ್ನು ಯಾರ್ಯಾರು ಪ್ರಿಂಟ್ ಮಾಡ್ತಾ ಇದ್ದಾರೆ, ಎಲ್ಲೆಲ್ಲಿ ಸಿಗ್ತದೆ ಏನು ಗೊತ್ತಿಲ್ಲ. ಯಾವುದೇ ಓದ್ಕೋ ಎಂದು ಹೇಳಿಬಿಡ್ತಾರೆ, ಅಂಗಡಿಗೆ ಹೋಗಿ ಅವರು ಕೊಟ್ಟಿದ್ದು ತಗೊಂಡು ಬಂದುಬಿಡ್ತಾರೆ. ಎಲ್ಲ ಹಿಂದೂ ಪುಸ್ತಕಗಳೇ ಓದ್ತಾ ಇದ್ದಾರೆ. ಇದಕ್ಕೆ ಹಿಂದೂಗಳು ಎಷ್ಟು ನಿದ್ದೆ ಹೋಗುತ್ತಾ ಇದ್ದಾರೆ ಅಂದರೆ, ಹಿಂದೂಗಳಿಗೆ ನಿದ್ದೆನೇ ದೊಡ್ಡದು ಬರುತ್ತದೆ. ಎಲ್ಲ ರಾಂಗ್ ಪುಸ್ತಕಗಳು ಅಂಗಡಿ, ಬಿಕಾಸ್ ಅಂಗಡಿ ಅಂದರೆ ಫ್ರೀ. ಎಲ್ಲ ವಿಷಯಗಳನ್ನು, ಟಿವಿಗಳನ್ನು ಹೇಗೆ ಬಳಸ್ತಾ ಇದ್ದಾರೋ ಅಂಗಡಿಗಳನ್ನು ಹಿಂದೂಗಳನ್ನು ನಾಶ ಮಾಡುವುದಕ್ಕೆ ಬಳಸ್ತಾ ಇದ್ದಾರೆ. ಪಬ್ಲಿಕೇಶನ್ಸು ಹಿಂದೂಗಳನ್ನು ನಾಶ ಮಾಡುವುದಕ್ಕೆ ಬಳಸ್ತಾ ಇದ್ದಾರೆ. ಒಳ್ಳೆಯ ಪುಸ್ತಕ ಬಂದರೆ ಅದನ್ನು ಪ್ರಿಂಟ್ ಮಾಡುವುದಕ್ಕೆ ಬಿಡಲ್ಲ, ಬ್ಯಾನ್ ಮಾಡ್ತಾರೆ, ಪ್ರಿಂಟೇ ಮಾಡಲ್ಲ ನಾವು ಎಂದು. ಪಬ್ಲಿಷರ್ಸು ತಗೊಳ್ಳಲ್ಲ, ತಗೊಂಡಿದ್ದು ಕ್ಯಾನ್ಸಲ್ ಮಾಡ್ತಾನೆ, ಗೊತ್ತಾ? ಆದ್ದರಿಂದ ಪಬ್ಲಿಷಿಂಗ್ ಅಂದರೆ ಅದೊಂದು ಮಾಫಿಯಾ ಗ್ಯಾಂಗ್ ಎಂದು, ಅಂಗಡಿಗಳಂದರೆ ಮೋಸಗಾರರೆಂದು. ಪುಸ್ತಕ ಅಂಗಡಿಗಳು ಹಿಂದೂಗಳನ್ನು ಮೋಸ ಮಾಡುವುದಕ್ಕೆ ಆರಿಸಿ ತರಿಸಿ ಸೇಲ್ ಮಾಡ್ತಾರೆ. ಅದರಿಂದ ಯಾವ ಲೇಖಕಂದು ಪ್ರಾಮಾಣಿಕ ಗ್ರಂಥ, ಯಾವ ಪ್ರಚುರಣ ಅಂದರೆ ಯಾವ ಪ್ರಕಾಶನದು ಪ್ರಾಮಾಣಿಕ ಗ್ರಂಥ, ಪ್ರಾಮಾಣಿಕವಾಗಿದೆ ಎಂದು ಗುರುಗಳಂಥವರನ್ನು ತಿಳ್ಕೊಂಡು ಮಾಡಬೇಕು. ಈ ಗುರುಗಳು ಪಂಡಿತರು ಆಲ್ಸೋ ಯಾವ ಪಬ್ಲಿಕೇಶನ್ ಚೆನ್ನಾಗಿದೆ ಎಲ್ಲ ಗಮನಿಸಿ ತಿಳ್ಕೊಂಡಿಟ್ಕೊಳ್ಳಬೇಕು. ಪ್ರತಿಯೊಂದು ಭಾಷೆಯಲ್ಲಿ ಗುರುಗಳಿಗೆ ನಿಮಗೇಕೆ ಅದೆಲ್ಲ, ಎಲ್ಲಿ ಅಂಗಡಿ ಇದೆ, ಯಾವ ಪ್ರಕಾಶನ ಇದೆ, ಇದೆಲ್ಲ ನಿಮಗೇಕೆ ಎಂದು ಹೇಳ್ತಾರೆ. ಎಲ್ಲ ಅಂಗಡಿಗಳು, ಎಲ್ಲ ಪ್ರಕಾಶನಗಳು ಭಾರತ ದೇಶದಲ್ಲಿ ಎಷ್ಟೆಷ್ಟಿವೆಯೋ ಎಲ್ಲ ನಾನು ತಿಳ್ಕೊಳ್ತೀನಿ. ಏಕೆ? ನಮ್ಮ ಜನರಿಗೆ ಮಾರ್ಗದರ್ಶನ ಮಾಡಬೇಕಂದ್ರೆ ಯಾವ ಪ್ರಕಾಶನ, ಯಾವ ಲೇಖಕ ಗೊತ್ತಾಗಬೇಕು. ಈ ಒಂದು ಓದಬೇಕು, ಈ ಲೇಖಕಂದು ಓದಬಾರದು. ಇಲ್ಲದಿದ್ದರೆ ಎಲ್ಲ ಓದ್ಬಿಡ್ತಾ ಇದ್ದಾರೆ. ಇದೆಲ್ಲ ಒಂದು ಮಾಫಿಯಾ ಗ್ಯಾಂಗ್ ಆಗ್ತಾ ಇದೆ. ಹಿಂದೂಗಳು ಮಾತ್ರ ನಮಗೇಕೆ ಎಂದು ವೈರಾಗ್ಯ ನಟಿಸ್ತಾರೆ. ಅಂಗಡಿಯಲ್ಲಿ ಹೋಗು, ಯಾವುದೇ ಸಿಕ್ಕಿದರೆ ತಗೋ. ಅಂಗಡಿಯಲ್ಲಿ ಸಿಕ್ಕಿದ್ದೆಲ್ಲ ತಗೊಳ್ಬಹುದಾ? ಎಲ್ಲ ಕಮ್ಯುನಿಸ್ಟ್ಗಳು ಬರೆದಿದ್ದು, ಕ್ರಿಶ್ಚಿಯನ್ ಮಿಷನರಿಗಳು, ನಾಸ್ತಿಕರು ಬರೆದಿದ್ದ ಪುಸ್ತಕಗಳಿವೆ, ಓದಬಹುದಾ? ಅದು ಓದೇ ಹಿಂದೂಗಳ ಗತಿ ಈ ಗತಿ ಬಂತು. ಮತ್ತೆ ಅದೇ ರೆಕಮೆಂಡ್ ಮಾಡುವುದಾ? ಅದರಿಂದ ಪ್ರತಿಯೊಂದು ಪುಸ್ತಕ ಲೇಖಕ ಯಾರು, ಅವರ ಲೇಖಕನ ಬ್ಯಾಕ್ಗ್ರೌಂಡು ಯಾವುದು, ಈ ಪುಸ್ತಕ ಪ್ರಾಮಾಣಿಕವ. ನಾನು ಎಷ್ಟೋ ಪುಸ್ತಕಗಳನ್ನು ತಿಳ್ಕೊಂಡಿಟ್ಕೊಳ್ತೀನಿ. ಹಿಂದೂ ಸಂಸ್ಥೆಗಳು ಒಳ್ಳೆಯ ಪುಸ್ತಕಗಳು ರೆಕಮೆಂಡ್ ಮಾಡುವುದು ಒಂದು ಪದ್ಧತಿ ಇರಬೇಕು. ಹಿಂದೂ ಗುರುಗಳು, ಹಿಂದೂ ಸಂಸ್ಥೆಗಳು, ಆಶ್ರಮಗಳು ಏನು ಮಾಡಬೇಕು, ಪ್ರತಿಯೊಂದು ವಿಷಯದಲ್ಲಿ ಈ ಲೇಖಕ, ಈ ಪುಸ್ತಕ ಪ್ರಾಮಾಣಿಕ, ಇದು ಶಾಸ್ತ್ರೀಯವಾಗಿದೆ,
ಎಂದು ಪುಸ್ತಕವನ್ನು ರೆಕಮೆಂಡ್ ಮಾಡುವ ಪದ್ಧತಿಯೂ ಇರಬೇಕು. ಇಲ್ಲದಿದ್ದರೆ ಅಂಗಡಿಯಲ್ಲಿ ಸಿಕ್ಕಿದ್ದೆಲ್ಲ ತಗೊಂಡು ಬಿಟ್ಟರೆ ಗತಿಗೂ ಈಗಿನ ಗತಿ ಆಗ್ತದೆ. ಇಂಡಿಯಾ ಪಾಕಿಸ್ತಾನ ಆಗಿಬಿಡ್ತದೆ ಅಲ್ಲವೇ? ಆದ್ದರಿಂದ ಭಗವದರ್ಪಣಕ್ಕೆ ಬಡವನೂ ಮಾಡಬಹುದು. ಶಾಸ್ತ್ರದಲ್ಲಿ ನಿಮಗೆ ನೀವು ಧನಿಕನೇ ಆಗಬೇಕು, ಆವಾಗನೇ ಭಗವಂತ ಪೂಜೆ ಮಾಡಲಿಕ್ಕೆ ಬಿಡುತ್ತಾನೆ, ಪೂಜೆ ಸ್ವೀಕಾರ ಮಾಡ್ತಾನೆ ಅಂಥದ್ದು ನಿಯಮ ಇಲ್ಲ. ಇದು ಕಮ್ಯುನಿಸ್ಟ್ಗಳು ದುಷ್ಟರು ಹೇಳುವ ಮಾತುಗಳು. ನಮ್ಮ ಪುಸ್ತಕಗಳು ಎಷ್ಟು ತೋರಿಸ್ತೀನಿ ಬೇಕಾದರೆ, ಈಗ ಎಲ್ಲ ಬೇಡ, ಬೇಕಾದರೆ ಬೇಕಾಗಿರುವವರು ಬನ್ನಿ, ಪ್ರೈವೇಟ್ ಆಗಿ ಹೇಳ್ತೀನಿ. ಅನೇಕ ಪುಸ್ತಕಗಳು ಹೀಗೆ ತುಂಬಿ ಪುಸ್ತಕಗಳೆಲ್ಲ ನಮ್ಮ ಸಾಹಿತ್ಯವೆಲ್ಲ ಆಧ್ಯಾತ್ಮಿಕ ಸಾಹಿತ್ಯ ತುಂಬ ನಾಶ ಮಾಡಿಬಿಟ್ಟರು. ನಮ್ಮ ಜನರಿಗೆ ಅಂಗಡದಲ್ಲಿ ಯಾವುದು ಸಿಕ್ಕಿದರೆ ಓದಿಬಿಡ್ತಾರೆ, ಬುದ್ಧೆಲ್ಲ ತುಂಬಿಕೊಳ್ತಾರೆ. ಈಗ ಇದೇ ನಾನ್ಸೆನ್ಸ್. ಪುರಾಣಗಳಲ್ಲಿ ತೋರಿಸು, ಶಾಸ್ತ್ರಗಳಲ್ಲಿ ವೇದಗಳಲ್ಲಿ ತೋರಿಸು ಧನಿಕನೇ ಪೂಜೆ ಮಾಡಬೇಕೆಂದು. ನೀವು ಯಾವ ಹಂತದಲ್ಲಿದ್ದೀವೋ ಅದೇ ಮಾಡು ಅಲ್ಲವೇ? ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ನೋಡಿ, ತಿಲ ತೈಲ, ಎಳ್ಳಿನಿಂದ ಆಯಿಲ್ ತೆಗೆದ ನಂತರ ಆ ಉಳಿದಿರುವಕ್ಕೆ ಏನು ಹೇಳ್ತಾರೆ ಐ ಡೋಂಟ್ ನೋ. ಆಯಿಲ್ ತೆಗೆದ ನಂತರ ಉಳಿದಿರುತ್ತದೆ ನೋಡಿ, ಅದು ಯಾರೂ ತಿನ್ನಕ್ಕಾಗಲ್ಲ. ರಾಮಚಂದ್ರ ಶ್ರಾದ್ದದಲ್ಲಿ ಪಿತರರಿಗೆ ಎಲ್ಲಿ ಕಾಡಿನಲ್ಲಿರುವಾಗ ಅದನ್ನು ಕೊಡ್ತಾನೆ. ಪಿತರರಿಗೆ ಅದು ಏನಪ್ಪ ಅಂದರೆ, ಅಲ್ಲಿ ಶ್ಲೋಕ ಹೇಳ್ತಾನೆ ವಾಲ್ಮೀಕಿ ರಾಮಚಂದ್ರನ ಬಾಯಿಯಿಂದಲೇ. ರಾಮಚಂದ್ರ ಏನು ಹೇಳ್ತಾರೋ, ಯದನ್ನಾಹ ದೇವತಾ, ನಾವು ಯಾವ ಅನ್ನ ತಿಂತೀವೋ ಅದೇ ಅನ್ನ ನಿಮ್ಮ ಪಿತೃಗಳಿಗೆ ಕೊಡ್ತೀವಿ, ನಿಮ್ಮ ದೇವರಿಗೆ ನೈವೇದ್ಯವಾಗಿ ಕೊಡ್ತೀವಿ. ದೇವರು ಸ್ವೀಕಾರ ಮಾಡ್ತಾರೆ, ಪಿತೃಗಳು ಸ್ವೀಕಾರ ಮಾಡ್ತಾರೆ. ಅವರಿಗೆ ಸ್ಪೆಷಲ್ಲಾಗಿ ನಮ್ಮ ಕೈಯಲ್ಲಿ ಆಗದೇ ಇರುವಷ್ಟು ಹೆಚ್ಚು ಖರ್ಚು ಮಾಡಿ ಕೊಡಬೇಕೆಂದೇನಿಲ್ಲ. ಇದು ಯಾವಾಗ ವಾಲ್ಮೀಕಿ ರಾಮಾಯಣ ಎಷ್ಟು 1000 ವರ್ಷ ಹಿಂದಿನಿಂದ 2000ಕ್ಕಿಂತ ಹೆಚ್ಚಿನ ವರ್ಷದಿಂದ ಬರುತ್ತಾ ಇದ್ದರೆ ಇವರು ಹೇಳ್ತಾರೆ, ನಮ್ಮ ಹಿಂದೂಗಳ ಶಾಸ್ತ್ರ ಹೇಳ್ತಾ ಇದ್ದಂತೆ ಧನಿಕರಿಗೆ ಧನಿಕರ ಪೂಜೆನೇ ಭಗವಂತ ಸ್ವೀಕಾರ ಮಾಡ್ತಾನಂತೆ, ಬಡವರಿಗೆ ಸ್ವೀಕಾರ ಮಾಡಲ್ಲ ಅಂತೆ. ಯಾರು? ಈ ಗುಂಡಗಳು ಬಂದು ಪುಸ್ತಕಗಳು ಬರೆದು ನಮಗೆ ಹೇಳಬೇಕು. ನಮ್ಮ ಜನರಿಗೂ ಈ ಗುಂಡಗಳ ಮಾಫಿಯಾ ಗ್ಯಾಂಗ್ ಪುಸ್ತಕಗಳೇ ಇಷ್ಟ. ಅವರದೇ ಓದ್ತಾರೆ, ಓದಿ ನಮ್ಮಂಥವರಿಗೆ ಪ್ರಶ್ನೆ ಕೇಳ್ತಾರೆ. ಟಿವಿ ಓದ್ತಾರೆ, ಟಿವಿ ನೋಡ್ತಾರೆ, ಟಿವಿ ಅಂತ ಗುರುಗಳಂತೆ ನಮಗೆ. ನೋಡಿ, ದಿಸ್ ಇಸ್ ದ ಪ್ರಾಬ್ಲಮ್ ಆಫ್ ಹಿಂದೂ ಸೊಸೈಟಿ. ಏನು ಗುರುಗಳನ್ನು ಬಿಟ್ಟು ಗುಂಡಗಳನ್ನು ನಂಬುವುದು ಅಲ್ಲವೇ? ಗುರುಸ್ಥಾನವನ್ನು ಗುರುಗಳನ್ನು ತೆಗೆದುಬಿಟ್ಟು ಹಿಂದೂ ವಿರೋಧಿಗಳಾದ ಗುಂಡಾಗಳನ್ನು ಕೂರಿಸಿಕೊಂಡು ಅವರ ಮಾತುಗಳನ್ನು ಕೇಳಿ ಹಿಂದೂಗಳು ಹಾಳಾಗ್ತಾ ಇದ್ದಾರೆ. ಆದ್ದರಿಂದ ನೀವು ಎಲ್ಲಿದ್ದೀಯೋ ಅಲ್ಲೇ, ಏನು ಮಾಡ್ತೀಯೋ ಏನಿದೆಯೋ ತಿನ್ನುವುದಕ್ಕೆ ಅದೇ ನೈವೇದ್ಯ ಮಾಡು. ಏನು ನೈವೇದ್ಯಕ್ಕೆ ಸಿಕ್ಕದಿದ್ದರೆ ನೀವು ಯಾವುದು ಊಟ ಮಾಡ್ತೀವೋ ಆ ಊಟ ಮಾಡುವಕ್ಕೆ ಮುಂಚೆ ಅದೇ ಭಗವಂತನಿಗೆ ಸಮರ್ಪಣೆ ಮಾಡಿ ಊಟ ಮಾಡು, ಅದು ಪೂಜೆ ಆಗಿಬಿಡ್ತದೆ. ಆಗುತ್ತದೆ ನೋಡಿ. ಶಾಸ್ತ್ರ ಎಷ್ಟು ಪರ್ಮಿಷನ್ ಕೊಡ್ತದೆ. ಪತ್ರಂ ಪುಷ್ಪಂ ಶ್ಲೋಕ ನೋಡು, ಎಷ್ಟು ಪ್ರಾಚೀನ ಶ್ಲೋಕ. ಭಗವದ್ಗೀತೆಯಲ್ಲಿತ್ತು. ಭಗವದ್ಗೀತೆ ಮಹಾಭಾರತ ಎಷ್ಟು ಪ್ರಾಚೀನ, ಸಾವಿರ ವರ್ಷ ಹಿಂದಿನ ಶ್ಲೋಕ. ಅಲ್ಲೇ ಇದ್ದು ಬಿಟ್ಟಿದೆ. ಹೇಗೆ ಮಾಡಿದರೂ ಭಗವಂತ ಸ್ವೀಕಾರ ಮಾಡ್ತಾನೆ. ಎಷ್ಟು ಚೆನ್ನಾಗಿದೆ. ಆದ್ದರಿಂದ ಪತ್ರಪುಷ್ಪಾದಿಕಮಪಿ ಭಕ್ತ್ಯ ಭಗವದರ್ಪಿತಮಸ್ತು ಇತಿ ಕಲ್ಪಯತಿ ತೇನೈವ ಭಗವತ್ ಪ್ರಸಾದಾರ್ಹೋ ಭವತಿ. ಅಷ್ಟು ಮಾತ್ರದಿಂದ ಭಗವಂತನ ಅನುಗ್ರಹ ಪ್ರಸಾದ ಸಿಗ್ತದೆ ಅಂತ ಕರ್ಣಶುದ್ಧಿ ಆಗ್ತದೆ. ಈ ಕಾಲದಲ್ಲಿ ಜನರು ಪೂಜೆ ಮಾಡ್ತೀವಿ, ಈ ಪೂಜಕ್ಕೆ ಇಷ್ಟು ಎಂದವರು ಫಿಕ್ಸ್ ಮಾಡ್ತಾ ಇದ್ದಾರೆ. ಎಲ್ಲರೂ ಹೋಗಿ ಮೊದಲೇ ನಿಮ್ಮ ಹೆಸರು ರಿಜಿಸ್ಟರ್ ಮಾಡಿಕೊಳ್ಳಬೇಕು. ರಿಜಿಸ್ಟರ್ ಮಾಡಿಕೊಳ್ಳೋವರೆಗೆ ಪೂಜೆ ಮಾಡುವಕ್ಕೆ ಅವಕಾಶ, ಇಲ್ಲದಿದ್ದರೆ ಟೈಮ್ ಕೊಡ್ತೀವಿ. ಈ ಟೈಮ್ಗೆ ಈ ಪೂಜಾ ಸಾಮಗ್ರಿ ತಗೊಂಡು ಇಷ್ಟು ಖರ್ಚು ಮಾಡಿ ಮೊದಲೇ ಅದಕ್ಕೆ ರಿಜಿಸ್ಟರ್ ಮಾಡಿಕೊಂಡು ಫೀಸ್ ಕೊಡಬೇಕು ಮಂದಿರದಲ್ಲಿ ಪೂಜಾ. ಇದನ್ನೇ ನಮ್ಮ ಜನರು ರಿಯಲ್ ಹಿಂದೂಯಿಸಮ್ ಅಂದರೆ ಈ ರಿಜಿಸ್ಟ್ರೇಷನ್ ಹಿಂದೂಯಿಸಮ್ ಅಂದ್ಕೊಂಡು ಬಿಟ್ಟರು. ಓಕೆ, ಆ ಮಂದಿರದಲ್ಲಿ ರಿಜಿಸ್ಟರ್ ಮಾಡಿದರೆ ಮಾಡಿಕೊಳ್ಳಲಿ, ಅದು ಬೇರೆ ವಿಷಯ, ಅದೇನು ತಪ್ಪೇನಿಲ್ಲ, ಮಾಡಿದರೆ ಮಾಡಬಹುದು. ಆದರೆ ಏನಿಲ್ಲದಿದ್ದರೂ ಪೂಜೆ ಮಾಡಬಹುದು. ನಮ್ಮ ಶಾಸ್ತ್ರವನ್ನು ಈ ಮಿಷನರಿಗಳ ಇಂಟರ್ಪ್ರಿಟೇಷನ್ಸು, ಕಮ್ಯುನಿಸ್ಟ್ಗಳ ಇಂಟರ್ಪ್ರಿಟೇಷನ್, ಅವರ ಇಂಟರ್ಪ್ರಿಟೇಷನ್ಗೆ ಸಿಕ್ಕಿಸಬೇಡಿ. ಅವರ ಪುಸ್ತಕಗಳೇ ಓದಬೇಡಿ, ಬಿಸಾಕಿ. ಯು ಲರ್ನ್ ಅವರ್ ಥಿಂಗ್ಸ್. ಕ್ರಿಶ್ಚಿಯನ್ ಮಿಷನರಿ ಕಮ್ಯುನಿಸ್ಟ್ಗಳೇ ಅಲ್ಲ, ನಮ್ಮ ಬ್ರಾಹ್ಮಣರಾಗಿ ಹುಟ್ಟಿ ಪಂಡಿತರಾಗಿ ಕಾವ್ಯಗಳು ಬರೆದಿದ್ದರೂ ಲಾಟ್ ಆಫ್ ಕಾವ್ಯಗಳು ಟ್ರ್ಯಾಶ್ ಇದೆ, ಭಯಂಕರ ರಾಕ್ಷಸ ಕಾವ್ಯಗಳಿವೆ.
ಏಕೆ ಈ ಕಮ್ಯುನಿಸಂ ಪ್ರಭಾವದಿಂದ ಪರಮ ನೀಚರಾಗಿ ಬಿಟ್ಟರು. ಎಷ್ಟೋ ಕಾವ್ಯಗಳು ಡಸ್ಟ್ಬಿನ್ಗೆ ಹಾಕಬೇಕು, ಯಾರು ಓದಲೇಬಾರದು. ಓಕೆ, ಈಗ ನಾನು ಹೆಸರು ಹೇಳಲ್ಲ, ಸಾಕು, ನಿಮ್ಗೆ ಅರ್ಥವಾಯಿತು. ಈಗ ಮುಂದುವರಿಯುತ್ತೆ. ತಥಾ ಹೋಮದಾನ ತಪೋಭಿರೇವ ರಿವ ಭಗವದರ್ಪಿತ ಲೌಕಿಕೈರಪಿ ಕರ್ಮಭಿ ಪರಿತಿಷ್ಠೋ ಭಗವಾನ್ ಪ್ರಸೀದತ್ಯೇವ. ಹೋಮ ದಾನ ಮಾಡ್ತೀವಿ, ಹೋಮ ಮಾಡ್ತೀವಿ. ನಮಗೆ ಹೋಮ ಮಾಡೋಕ್ಕಾಗಲ್ಲ. ಯಜ್ಞ ಅಗ್ನಿಹೋತ್ರ ನೋಡಿ, ಅಗ್ನಿಹೋತ್ರ ಅಂದರೆ ಮಂತ್ರ ಬೇಕು, ಅಲ್ಲಿ ಬೇಕು. ನಮಗೇನು ಅಗ್ನಿಹೋತ್ರವಾಗಲ್ಲ. ನೀವು ಮನೆಯಲ್ಲಿ ಅಡುಗೆ ಮಾಡ್ತೀಯಲ್ಲ, ಆ ಅಡುಗೆ ಆದ ನಂತರ ತಿನ್ನುವಕ್ಕೆ ಮುಂಚೆ ಆ ಅನ್ನ ಆಗಲಿ ಪಲ್ಯ ಆಗಲಿ ಏನೇನು ಇರ್ತದೋ ಇಷ್ಟು ಒಂದು ಚೂರು ತಗೊಂಡು ನೀವು ಅಗ್ನಿಗೆ ಹಾಕು. ಅಲ್ಲಿ ದೇವರಿಗೆ ನಮಃ, ನಿಮ್ಮ ದೇವರಿಗೆ ನಮಃ ಹೇಳಿಬಿಟ್ಟು ನಮಸ್ಕಾರ ಮಾಡು, ಅಗ್ನಿಹೋತ್ರ ಆಗುತ್ತದೆ. ನೋಡು, ಶಾಸ್ತ್ರ ಹೇಳ್ತಾ ಇದೆ. ಪಾಕಯಜ್ಞ ಎಂದು ಸ್ಮೃತಿಗಳಲ್ಲೇ ಹೇಳಿದೆ, ಪಾಕಯಜ್ಞ. ಇದು ಹೇಳಲ್ಲ, ಧನಿಕರೇ ಮಾಡಬೇಕು ಬ್ರಾಹ್ಮಣರು, ನಿಮ್ಮನ್ನು ಯಜ್ಞ ಮಾಡುವಕ್ಕೆ ಬಿಡಲ್ಲ, ನೀವು ಹಿಂದೂಗಳು ಏಕಿದ್ದೀರಿ, ಬಿಟ್ಟು ಬಿಡಿ, ನಮ್ಮ ಕ್ರಿಸ್ತಕ್ಕೆ ಬನ್ನಿ ಅಂತ. ಅವರು ಗುರುಗಳಂತೆ, ಅವರು ಹೇಳಬೇಕಂತೆ, ಅವರು ಹೇಳಿದ್ದೇ ಹಿಂದೂ ಮತ ಅಂತೆ. ನಮ್ಮ ಶಾಸ್ತ್ರಗಳಿಗೇನು ಬೆಲೆ ಇಲ್ಲವಾ? ಇವರು ಹೇಳಿದ್ದೇ ಶಾಸ್ತ್ರನ ನೋಡು. ಇದು ನೋಡಿ, ಈಗ ಸ್ವಾಮೀಜಿ ಹೇಳ್ತಾ ಇದ್ದಾರೆ, ಹೋಮ ಎಂಬುದು ಎಲ್ಲ ಜಾತಿಯವರು ಚಂಡಾಲನೂ ಮಾಡಬಹುದು. ಹೋಮ ಗೊತ್ತಾ? ಎಲ್ಲರೂ ಪ್ರತಿನಿತ್ಯ ಅಗ್ನಿಹೋತ್ರ ಮಾಡಬೇಕು. ಬ್ರಾಹ್ಮಣರು ಮಂತ್ರಪೂರ್ವಕ ವೇದ ಮಂತ್ರದಿಂದ ಮಾಡಿದ್ದರೆ ನೀವು ಪೌರಾಣಿಕ ಶ್ಲೋಕಗಳಿಂದ ಮಾಡಬೇಕು. ಅದೂ ಇಲ್ಲದಿದ್ದರೆ ನಿಮ್ಮ ಕನ್ನಡದಲ್ಲೇ ಹೇಳಬೇಕು, ಭಗವಂತನಿಗೆ ಸಮರ್ಪಿಸುತ್ತೇನೆ ಎಂದು ಹೇಳಿ ನಿಮ್ಮ ಅಡಿಗೆ ಆದ ನಂತರ ಇಷ್ಟು ಅನ್ನ ಅದೆಲ್ಲ ಬೆಂಕಿಗೆ ಹಾಕಿ ನಮಸ್ಕಾರ ಮಾಡು. ಎಲ್ಲಿ ಪೂರ್ವ ದಿಕ್ಕಿಗೆ ಮುಖ ಮಾಡಿ ನಮಸ್ಕಾರ ಮಾಡು, ಅಗ್ನಿಹೋತ್ರ ಆಗುತ್ತದೆ. ನೀವು ನಿತ್ಯ ಅಗ್ನಿಹೋತ್ರಿ ಆಗ್ತೀರಿ, ನಿತ್ಯ ಅಗ್ನಿಹೋತ್ರಿ ಮಾಡಿರುವ ಪುಣ್ಯ ಬರುತ್ತದೆ, ನಿಮಗೆ ಸ್ವರ್ಗ ಪ್ರಾಪ್ತಿ ಆಗುತ್ತದೆ. ಅಯ್ಯೋ, ಇದು ಎಲ್ಲಿದೆ? ಸ್ಮೃತಿಗಳಲ್ಲಿದೆ, ಶ್ಲೋಕಗಳು ತೋರಿಸ್ತೀನಿ. ಯಾಜ್ಞವಲ್ಕ್ಯ ಹೇಳಿದ, ಮನು ಹೇಳಿದ, ಮಿಕ್ಕ ಎಷ್ಟೋ ಜನರು ಹೇಳಿದ್ದ. ಇವರೆಲ್ಲರನ್ನು ಬೈಯುತ್ತಾರೆ ಮನುವನ್ನು ನೋಡಿ. ಮನು ಹೇಳಿದ್ದರು, ಏನು ಹೇಳಿದರು ಗೊತ್ತಾ ಇವನಿಗೆ? ಅವರಿಗೆ ಏಕೆ ಬೇಕು? ಹೇಗಾದರೂ ಬೈಯಬೇಕು ಅಷ್ಟೇ ಅವರಿಗೆ. ಶಾಸ್ತ್ರದಲ್ಲಿದೆ, ತೋರಿಸ್ತೀನಿ ನಿಮಗೆ. ಹಾಗೆ ಹೋಮ ದಾನ ಮಾಡುವುದು. ನೀವು ಏನೇನು ಕೊಡ್ತೀರೋ ಅದೇ ದಾನ. ದಾನ ಅಂದರೆ ಸ್ಪೆಷಲ್ ಹೋಗಿ ಅನೌನ್ಸ್ ಮಾಡಿಬಿಟ್ಟು ಅಲ್ಲಿ ಹೋಗಿ ಮಾಡಬೇಕಾಗಿಲ್ಲ. ನೀವು ಏನು ಕೊಡ್ತೀರೋ ಅದೇ ದಾನ, ಏನು ಅಗ್ನಿಗೆ ಸಮರ್ಪಣೆ ಮಾಡ್ತೀರೋ ಅದೇ ಪೂಜಾ. ಯಜ್ಞ, ದಾನ, ತಪಸ್ಸು. ನೀವು ಕಷ್ಟಗಳು ಸಹಿಸಿಕೊಂಡರೆ ಅದು ತಪಸ್ಸು. ಭಗವದರ್ಪಿತವಾದರೆ ಈ ಕರ್ಮಗಳೆಲ್ಲ ಕರ್ಮಯೋಗವಾಗಿ ನಿಮಗೆ ಅಂತಃಕರಣ ಸಿದ್ಧಿಯಾಗುತ್ತದೆ. ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿ ಯತ್ ಯತ್ತಪಸ್ಯಸಿ ಕೌಂತೇಯ ತತ್ಕುರುಷ್ವ ಮದರ್ಪಣಂ. ನೀವು ಯಾವುದೇ ಮಾಡಿ, ನೀವು ಊಟ ಮಾಡ್ತೀಯಾ, ಅದು ಭಗವಂತನಿಗೆ ಸಮರ್ಪಣೆ ಮಾಡಿ. ಏನೇನು ಮಾಡ್ತೀಯೋ, ಸ್ನಾನ ಮಾಡ್ತೀವಿ, ಬಟ್ಟೆ ಉಟ್ಕೊಂಡು ಅದು ಭಗವಂತನಿಗೆ ಸಮರ್ಪಣ ಮಾಡಿ. ಸ್ನಾನ ಮಾಡಿದರೆ ಇದು ಭಗವಂತನಿಗೆ ನಿಷ್ಕಾಮವಾಗಿ ಸಮರ್ಪಣ. ಭಗವತೆ ಸಮರ್ಪಯಾಮಿ. ಸುಮ್ಮನೆ ವಾಕಿಂಗ್ ಮಾಡ್ತೀರಾ, ಟೈಮ್ ಇಲ್ಲದಿದ್ದರೆ ವಾಕಿಂಗ್ ಮಾಡುತ್ತಾ ಏನು ಮಾಡಿ, ನಿಮ್ಮ ಊರಿನಲ್ಲಿ ಎಲ್ಲಿಯಾದರೂ ಮಂದಿರ ಇರುತ್ತದ, ದಾರಿಯಲ್ಲಿ ಹೋಗುತ್ತಾ ರೈಟ್ ಸೈಡ್ಗೂ ಯಾವ ಮಂದಿರ ಇದ್ದರೆ ಅದಕ್ಕೆ ಪ್ರದಕ್ಷಿಣೆ ಮಾಡ್ತಾ ಇದ್ದೀನಿ ಎಂದು ಭಾವನೆ ಮಾಡಿ. ನಿಮ್ಮ ಬಲಗಡೆ ಎಲ್ಲೋ ಒಂದು ಮಂದಿರ ಇರುತ್ತದೆ, 5 ಕಿಲೋಮೀಟರ್ ದೂರದಲ್ಲಿ ಯಾವುದೋ ಒಂದು ಮಂದಿರ ಇರುತ್ತದೆ, ಆ ಮಂದಿರಕ್ಕೆ ಪ್ರದಕ್ಷಿಣೆ ಮಾಡ್ತಾ ಇದ್ದೀನಿ ಎಂದು ಮಾಡಿ, ಪ್ರದಕ್ಷಿಣೆ ಮಾಡಿ ಇದೆಲ್ಲ ಭಗವಂತನಿಗೆ ಸಮರ್ಪಣೆ ಎಂದು ಮಾಡಿ, ನಿಮಗೆ ಅಂತಃಕರಣ ಶುದ್ಧಿ ಬರುತ್ತೆ. ಇಷ್ಟು ಅವಕಾಶ ಕೊಟ್ಟಿದ್ದು ಇವರು ಏನು ಪುಸ್ತಕ ಮೇಲೆ ಪುಸ್ತಕ ಏನು ಬರೆಯುತ್ತಾರೆ? ಧನಿಕರಿಗೆ ಪೂಜಾ, ಬಡವರಿಗೆ ಏನಿಲ್ಲ. ಅದರಿಂದ ನೀವು ಬಿಟ್ಟು ಬನ್ನಿ, ನಮ್ಮ ಕ್ರಿಸ್ತ ಮತಕ್ಕೆ ಬನ್ನಿ, ಇಸ್ಲಾಂ ಮತಕ್ಕೆ ಬನ್ನಿ, ಎಲ್ಲರಿಗೆ ನಾವು ಪೂಜೆಗೆ ಅವಕಾಶ ಕೊಡ್ತೀವಿ. ನಿಮ್ಮ ಹಿಂದೂ ಮತದಲ್ಲಿ ಇಲ್ಲ. ರಾಕ್ಷಸರು ಇವರು ನಮ್ಮ ಹಿಂದೂ ಮತಕ್ಕೆ ವ್ಯಾಖ್ಯಾನ ಮಾಡ್ತಾರೆ. ನಮ್ಮ ಜನರು ಅವರನ್ನೇ ನಂಬುತ್ತಾರೆ. ನೋಡಿ ಎಷ್ಟು ದುಷ್ಟ ಬುದ್ಧಿ ಇದೆ. ಯತ್ಕರೋಷಿ ಯದಶ್ನಾಸಿ. ನೀವು ಇಲ್ಲಿದ್ದರೆ ನೋಡಿ, ಚಾಮುಂಡ ಬೆಟ್ಟ ಎಲ್ಲಿದೆ? ಅಲ್ಲಿದೆ, ಮೈಸೂರು. ನಾನು ಹೊಳಿ ನರಸೀಪುರದಲ್ಲೇ ವಾಕಿಂಗ್ ಹೋಗ್ತಾ ಇದ್ದರೆ ರೈಟ್ ಸೈಡ್ ಚಾಮುಂಡ, ಮೈಸೂರು ಇಟ್ಕೊಂಡು ನೀವು ವಾಕಿಂಗ್ ಮಾಡಿ. ನಾನು ಚಾಮುಂಡ ಮಂದಿರಕ್ಕೆ ಪ್ರದಕ್ಷಿಣೆ ಮಾಡ್ತಾ ಇದ್ದೇನೆ, ಪ್ರದಕ್ಷಿಣೆ ಆಗುತ್ತದೆ, ಪ್ರದಕ್ಷಿಣೆ ಮಾಡಿರುವ ಪುಣ್ಯ ಬರುತ್ತದೆ. ಶಾಸ್ತ್ರ ಹೇಳಿದ್ದು ಹೇಳ್ತಾ ಇದ್ದೇನೆ, ಶ್ಲೋಕಗಳು ತೋರಿಸ್ತೇನೆ ನಾನು. ನೀವು ಇಲ್ಲಿಂದಲೂ ಮಾಡಬಹುದು ಪ್ರದಕ್ಷಿಣೆ. ಇಂಥ ಅವಕಾಶ ಕೊಟ್ಟಿದ್ದು ಬಿಟ್ಟು ಅಯ್ಯೋ ನಮಗದಿಲ್ಲ. ಅದಕ್ಕೋಸ್ಕರನೇ ನಮ್ಮ ಜನರು ರೋಡ್ ಮೇಲೆ ಎಲ್ಲಿಯಾದರೂ ಹೋಗುತ್ತಾ ಇದ್ದರು, ಪೂರ್ವ ದಿಕ್ಕಲ್ಲಿ, ದಕ್ಷಿಣ ದಿಕ್ಕಲ್ಲಿ, ಮಂದಿರ ಯಾವ ಸೈಡ್ ಇದೆ, ಮಂದಿರ ಈ ಸೈಡ್ ಇದೆ ಇಟ್ಕೊಂಡು ವಾಕಿಂಗ್ ಶುರು ಮಾಡು. ವಾಕಿಂಗ್ ಮಾಡಷ್ಟೇ, ಪ್ರದಕ್ಷಿಣೆ ಆಗ್ತಾನೆ ಇದೆ. ಇನ್ನೇಕೆ? ಪ್ರದಕ್ಷಿಣೆ ಮಾಡ್ತಾ ಇದ್ದೀರಿ, ಪುಣ್ಯ ಬರುತ್ತದೆ ನಿಮಗೆ. ಪುಣ್ಯ ಮಾಡಿ ಕೊನೆಗೂ ಭಗವಂತನಿಗೆ ಸಮರ್ಪಣೆ ಮಾಡು, ನಿಷ್ಕಾಮವಾಗುತ್ತದೆ, ಅಂತಃಕರಣ ಶುದ್ಧಿ ಆಗ್ತದೆ. ಹೀಗೆ ಇತಿ ವೇದೋಕ್ತ ಕರ್ಮಭಿ
ಇದು ವೇದೋಕ್ತ ಕರ್ಮಗಳನ್ನು ಹೇಗೆ ಮಾಡ್ತೀವೋ ಹೀಗೆ ಮಾಡಿದ್ದರೂ ನಿಮಗೆ ಅದೇ ಪುಣ್ಯ, ಅದೇ ಭಗವಂತನ ಅನುಗ್ರಹ ಬರುತ್ತದೆ. ಸಾಕಮೇವ ಕರ್ಮ ಸಾಮಾನ್ಯಸ್ಯಾಪಿ ಸಮವಿವ್ಯಾಹಾರಾತ್. ಎಲ್ಲ ಕರ್ಮಗಳನ್ನು ಭಗವಂತನಿಗೆ ಸಮರ್ಪಣ ಮಾಡಿದ್ದರೆ, ನೀವು ಯಾವ ಕೆಲಸನೇ ಮಾಡು, ವಾಚ್ಮ್ಯಾನ್ ಕೆಲಸ ಮಾಡಿದ್ದರೆ ಅದೇ ಭಗವಂತನಿಗೆ ಸಮರ್ಪಣ ಮಾಡು, ಅದೇ ಭಗವಂತ ಸ್ವೀಕಾರ ಮಾಡ್ತಾ. ಇಷ್ಟು ಇದ್ದು ಇದು ಈ ಕಂಡು ಬರುತ್ತಾ ಇಲ್ಲ ಈ ಶ್ಲೋಕಗಳು? ಶ್ರದ್ಧೆ ಇಲ್ಲ ನಮ್ಮ ಜನರಿಗೆ. ಹಿಂದೂ ಮತವು ನಾವು ಹೇಳುತ್ತಾ ಇದ್ದದ್ದು ಬಿಟ್ಟು, ಅಲ್ಲ ಬ್ರಾಹ್ಮಣರು ನಮಗೆ ಮಾಡಕ್ಕೆ ಬಿಡ್ತಾ ಇಲ್ಲ, ಅಯ್ಯೋ ನಮಗೆ ಮಾಡಕ್ಕೆ ಬಿಡ್ತಾ ಇಲ್ಲ, ಮಂದಿರ ಒಳಗೆ ಬಿಡ್ತಾ ಇಲ್ಲ, ನಾವು ಪೂಜೆ ಮಾಡ್ತೀವಿ ನಮಗೆ ಬಿಡ್ತಾ ಇಲ್ಲ. ನೋಡಿ, ಕ್ರಿಸ್ತ ಜನರಿಗೆ ಎಲ್ಲರೂ ಪೂಜೆ ಮಾಡಬಹುದು, ಎಲ್ಲರೂ ಮಸೀದಿಗೆ ಹೋಗಬಹುದು, ಎಲ್ಲರೂ ಚರ್ಚಿಗೆ ಹೋಗಬಹುದು, ಅವರಿಗೆಲ್ಲರಿಗೂ ಸಮಾನ, ನಮಗೆ ಇಲ್ಲ. ಓಯ್, ಇದೆಲ್ಲ ಇಡಿಯಟ್ ಹಿಂದೂಗಳು, ಆಲ್ ಎಜುಕೇಟೆಡ್ ಇಂಗ್ಲಿಷ್ ಮೀಡಿಯಂ ಫೆಲೋಸ್ ಇದೇ ಇಡಿಯಸ್ಸೇ ಮಾತಾಡ್ತಾ ಇದ್ದಾರೆ. I mean it. I want to withdraw this statement. You can see it on the Facebook. All idiots talk the same thing. For them, ನಮ್ಮ ಪುಸ್ತಕಗಳು ಬೇಕಾಗಿಲ್ಲ. ಕ್ರಿಶ್ಚಿಯನ್ ಮಿಷನರಿಗಳು ಹೇಳಿದ್ದೇ ಇವರಿಗೆ ಬೇಕು. ಅವರದೇ ಹೇಳ್ಬಿಡ್ತಾರೆ, ರಿಪೀಟ್ ಮಾಡ್ತಾರೆ, ಹೋ ಎಲ್ಲಾದೇ ಮಾತಾಡ್ತಾರೆ. ಏನಪ್ಪ ಬುದ್ಧಿ ಇದೆ ನಮಗೆ? ಅದು ಇಲ್ಲದೆ ನಮ್ಮ ಹಿಂದೂಗಳಾಗಿ ಬಿಟ್ಟಿದ್ದೀವಿ. ಹಿಂದೂ ಶಾಸ್ತ್ರಜ್ಞಾನವಿಲ್ಲದೆ ನಾವು ಹಿಂದೂಗಳು. ನೋಡಿ, ಈ ಪಾಯಿಂಟ್ ಇನ್ನೂ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಮುಂದಿನ ಪಾಠದಲ್ಲಿ ಹೇಳ್ತೀನಿ. ಇವತ್ತು ತುಂಬ ಟೈಮ್ ಆಯಿತು. ಓಕೆ, ನಾನು ಸ್ವಲ್ಪ ಬೈದೆ ಮಧ್ಯದಲ್ಲಿ, ನಮ್ಮ ಜನರಿಗೆ ಗೊತ್ತಾಗಲಿ ಎಂದು ಅಷ್ಟೇ. ಆದರೆ ನೋಡಿ ಎಷ್ಟು ಉದಾರ ಇದೆ ನಮ್ಮ ಶಾಸ್ತ್ರ. ಈ ದೃಷ್ಟ್ಯ ನೋಡಿದ್ದರೆ ಚಂಡಾಲನು ಪೂಜಕ್ಕೆ ಅಧಿಕಾರ, ಎಲ್ಲರೂ ಮಾಡ್ತಾನೇ ಇದ್ದಾರೆ, ಎಲ್ಲರೂ ಅಧಿಕಾರವೇ. ಅವರೇನು ಹೇಳ್ತಾರೆ? ಚಂಡಾಲರು ಹಿಂದೂಗಳಲ್ಲ, ಶೂದ್ರರು ಹಿಂದೂಗಳಲ್ಲ. ಏಕೆ? ಅವ್ರಿಗೆ ಮಂದಿರ ಪೂಜಾರಿ ಆದರೆ ಹಿಂದೂ ಅಂತೆ. ಏನಪ್ಪ, ಮಂದಿರ ಪೂಜಾರೇ ಹಿಂದೂ, ಮಿಕ್ಕ ಜನರು ಯಾರಲ್ಲ ಎಂದು ಎಲ್ಲಿಯಾದರೂ ಇದೆ? ಯಾವ ಶಾಸ್ತ್ರದಲ್ಲಿದೆಯಪ್ಪ? ತಿರುಪತಿ ಟೆಂಪಲ್ನಲ್ಲಿ ತಿರುಪತಿ ವೆಂಕಟೇಶ್ವರ ಸ್ವಾಮಿ ಅರ್ಚಕ ಆಗುತ್ತಾನೆ, ಅವನೇ ಹಿಂದೂ ಅಂತೆ, ಮಿಕ್ಕ ಜನರಿಗೆ ಯಾರಿಗೆ ಮೋಕ್ಷ ಇಲ್ಲ ಎಂದು ಯಾವ ಶಾಸ್ತ್ರದಲ್ಲಿದೆ? ಅವರು ಇಂಟರ್ಪ್ರೆಟ್ ಮಾಡ್ತಾರಂತೆ, ನಾವು ಕೇಳಬೇಕಂತೆ. ಎಲ್ಲಿಯಾದರೂ ಇದೆ ಈ ಬುದ್ಧಿ? ಇದು ನೋಡಿ, ಈಗ ನಾನು ಇಷ್ಟೊತ್ತು ಹೇಳಿದ್ದೆ, ಸ್ವಾಮೀಜಿ ಎಷ್ಟು ಚೆನ್ನಾಗಿ ಬರೆದಿದ್ದರಬ್ಬ. ಸ್ವಾಮೀಜಿ ಇಸ್ ಸಾಂಪ್ರದಾಯಿಕ, ಯಾರ್ಯಾರ್ದು ಓದಬೇಡಿ. ಸ್ವಾಮೀಜಿ ನೋಡಿ ಎಷ್ಟು ಸಂಪ್ರದಾಯ ಗೊತ್ತಿರುವವರು. ಇನ್ನೊಂದು ಪೇಜಿ ಇದೆ, ನೆಕ್ಸ್ಟ್ ಪಾಠದಲ್ಲಿ ಹೇಳ್ತೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.